Okay, shall we start? Good morning, everyone. Yes. Uh, yes, in previous class, we were discussing about the angiosperms. ಹೌದಲ್ರಿ ಆವೃತ ಬೀಜ ಸಸ್ಯಗಳ ಬಗ್ಗೆ ಕಲಿತಿದ್ದೇವೆ. ಆವೃತ ಬೀಜ ಸಸ್ಯಗಳು angiosperms. Angio ಅಂದ್ರೆ ಏನ್ರಿ? Angio ಅಂದ್ರ ಕವರ್ಡ್, ಸ್ಪರ್ಮೆ ಅಂದ್ರ ಸೀಡ್ ಅಂದ್ರೆ ದಟ್ ಮೀನ್ಸ್ ಕವರ್ಡ್ ಸೀಡ್ಸ್. ಅಂದ್ರ ಈ ಸಸ್ಯಗಳು ಬೀಜ ಉತ್ಪತ್ತಿ ಮಾಡ್ತಾವ್ರಿ ಮಾಡಲ್ರಿ? ಮಾಡ್ತಾವ್ರಿ. ಮತ್ತ ಆ ಬೀಜಗಳು ಯಾವ್ದ್ರಿಂದ ಮುಚ್ಚಿರ್ತಾವ್ರಿ? ಆವೃತವಾಗಿರ್ತಾವ್ರಿ ಹಣ್ಣಿನಿಂದ. ಹಣ್ಣಿನ ಕವಚ ಇರ್ತದೆ. ಓಕೆ, ಈ ಬೀಜಗಳು ಇರ್ತಾವಲ್ರಿ, ಬೀಜದ ಮ್ಯಾಗ ಹಣ್ಣಿನ ಕವಚ ಇರ್ತದೆ, ಹಣ್ಣಿನ ಹೊದಿಕೆ ಇರ್ತದೆ. ಓಕೆ, ನೆಕ್ಸ್ಟ್ ಸಸ್ಯ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ವಿಕಾಸಗೊಂಡಂತ ಸಸ್ಯಗಳ ಗುಂಪು ಯಾವ್ದ್ರಿ? ಆವೃತ ಬೀಜ ಸಸ್ಯಗಳು. ಓಕೆ, ಇದು ಬಿ ಕ್ವಶನ್ ಕೇಳ್ಬೋದು. ನಿನ್ನೆ ಹೇಳಿದ್ರೆ ನಾ ಇವಾಲ್ವ್ ಹಾಕೋತ ಬಂದು ಹೈಯೆಸ್ಟ್ ಲೆವೆಲ್ ಆಫ್ ಆರ್ ಅತಿ ಹೆಚ್ಚು ಉನ್ನತ ಮಟ್ಟದ ಸಸ್ಯಗಳು ಅಂತ ಹೇಳಿದ್ರೆ ನಲ್ಲಿ ಉನ್ನತ ಮಟ್ಟದ ಸಸ್ಯಗಳು ಹೈಯರ್ ಲೆವೆಲ್ ಆಫ್ ಪ್ಲಾಂಟ್ಸ್. ಹೈಯರ್ ಲೆವೆಲ್ ಆಫ್ ಪ್ಲಾಂಟ್ಸ್. ಪ್ರಾಣಿಗಳಲ್ಲಿ ಅತಿ ಹೆಚ್ಚು ವಿಕಾಸವಾದಂತ ಗುಂಪು ಯಾವ್ದ್ರಿ? ಮನುಷ್ಯನ ಸ್ತನಿಗಳು, ಮ್ಯಾಮಲ್ಸ್. ಮ್ಯಾಮಲ್ಸ್ ಅತಿ ಹೆಚ್ಚು ಇವಾಲ್ವ್ ಆಗುತ್ತೆ. ಓಕೆ, ಸ್ತನಿಗಳು. ಆ ಸ್ತನಿಗಳದ ನಾವು ಬರ್ತೇವೆ. ಓಕೆ, ನಾವೇನ್ ಮಾಡ್ತೇವೆ, ನಾವು ಬಹಳ ವಿಕಾಸ ಆಗಿದ್ರು, ಬಹಳ ಶಾಣೆ ಅಂತ ತಿಳ್ಕೊತಿರ್ತಾರೆ. ಬಟ್ ಅತಿ ಹೆಚ್ಚು ಇವಾಲ್ವ್ ಆಗೋದು ಅಂದ್ರೆ ಯಾರು ಅಂದ್ರೆ ಸ್ತನಿಗಳು, ಮ್ಯಾಮಲ್ಸ್. ಓಕೆ, ನೆಕ್ಸ್ಟ್ ಆವೃತ ಬೀಜ ಸಸ್ಯಗಳು. ನೆಕ್ಸ್ಟ್ ಇಲ್ಲಿ ಈ ಆವೃತ ಬೀಜ ಸಸ್ಯಗಳಲ್ಲಿ ಬೀಜಾಣುಜನಕ ಏಕಗುಣಿತ ಆಗಿರ್ತದೆ, ದ್ವಿಗುಣಿತ ಆಗಿರ್ತದೆ ಅಂತ ಹೇಳಿದ್ರೆ ರೀ. ಬೀಜಾಣುಜನಕ ಸ್ಪೋರೋಫೈಟ್. Sporophyte is haploid or diploid? Sporophyte. It is haploid, diploid ಒಂದ್ ಹೇಳ್ರಿ. ಮತ್ತೆ haploid, diploid ಅನ್ಬೇಡ್ರಿ. ಸ್ಪೋರೋಫೈಟ್ ಏನಿರ್ತದ್ರಿ? ದ್ವಿಗುಣಿತ ಆಗಿರ್ತದ್ರಿ. ಹೌದ್ರಿ? ಸ್ಪೋರೋಫೈಟ್ ಇಟ್ ಈಸ್ ಡಿಪ್ಲಾಯ್ಡ್ ಇನ್ ನೇಚರ್. ಮತ್ತ ಬೀಜಾಣುಜನಕ ಏನಾಗಿರ್ತದೆ ಅಂತ ಹೇಳಿದ್ರಲ್ಲ ರೀ? ಪ್ರೌಢಸಸ್ಯ ಆಗಿರ್ತಂತ ಹೇಳಿದ್ರಿ. ಪ್ರೌಢಸಸ್ಯ ಆಗಿರ್ತದೆ. ದಟ್ ಸ್ಪೋರೋಫೈಟ್ ಇಟ್ ಈಸ್ ದಿ ಅಡಲ್ಟ್ ಪ್ಲಾಂಟ್. ಇದು ಡಿಪೆಂಡೆಂಟ್ ಅದ, ಇಂಡಿಪೆಂಡೆಂಟ್ ಅದ ರೀ? ಇಂಡಿಪೆಂಡೆಂಟ್ ಅದ. ಸ್ವತಂತ್ರವಾಗಿ ಬದುಕಂತ ಸಾಮರ್ಥ್ಯ ಅದ ರೀ, ದ್ವಿತೀಯ ಸಂಶ್ಲೇಷಣೆ ಮಾಡ್ತದೆ. ಓಕೆ, ನೆಕ್ಸ್ಟ್ ಈ ಬೀಜಾಣುಜನಕ ಏನ್ ಹೊಂದಿರ್ತದೆ ಅಂತ ಹೇಳಿದ್ರಿ? ಹೂಗಳು ಹೊಂದಿರ್ತದೆ. ಬೀಜಾಣುಜನಕ ಏನ್ ಹೊಂದಿರ್ತದ್ರಿ? ಹೂಗಳನ್ನು ಹೊಂದಿರ್ತದೆ. ಈ ಆವೃತ ಬೀಜ ಸಸ್ಯಗಳ ಪ್ರಮುಖ ಗುಣಲಕ್ಷಣ ಏನ್ರಿ? ಅವು ಹೂಗಳನ್ನು ಬಿಡ್ತಾವ. ಹೌದ್ರಿ? ಈ ಬೀಜಾಣುಜನಕದಾಗ ಏನಿರ್ತಾವಂದ್ರ ಹೂಗಳು ಇರ್ತಾವ. ಆ ಹೂಗಳದಾಗ ಏನಿರ್ತಾವ ಅಂದ್ರ ಲಿಂಗಾಣುಜನಕಗಳು ಇರ್ತಾವ. ಲಿಂಗಾಣುಜನಕ. ದಟ್ ಸಿ ದಿಸ್ ಸ್ಪೋರೋಫೈಟ್ ಪ್ರೊಡ್ಯೂಸಸ್ ದಿ ಫ್ಲವರ್ಸ್. ಬೀಜಾಣುಜನಕ ಏನ್ ಉತ್ಪತ್ತಿ ಮಾಡ್ತದ್ರಿ? ಹೂಗಳು ಉತ್ಪತ್ತಿ ಮಾಡ್ತದೆ. ಆ ಹೂವಿನಾಗ ಏನಿರ್ತಾವ್ರಿ? ಲಿಂಗಾಣುಜನಕ. Sporophyte produces the flower. That flower contains gametophytes. Gametophyte. But remember that gametophyte they are shrunken. ಕ್ಷೀಣಿಸಿರ್ತಾವ್ರಿ. ಅಲ್ಲಿ ಹ್ಯಾಂಗ ನಾವು ಯಾವ್ದ್ರಿ ಅನಾವೃತ ಬೀಜ ಸಸ್ಯಗಳದಾಗ ಶಂಕುಗಳು ನೋಡಿದೇವ್ ನೋಡ್ರಿ. ಶಂಕುಗಳ್ರಿ ಅದ್ರೊಳಗ ಸೂಕ್ಷ್ಮ ಬೀಜಾಣು ಪತ್ರಕಗಳು ಮತ್ತ ಸ್ಥೂಲ ಬೀಜಾಣು ಪತ್ರಗಳು ನೋಡಿದೇವ್ರಿ. ಮೈಕ್ರೋಸ್ಪೋರೋಫಿಲ್ಲ, ಮೆಗಾಸ್ಪೋರೋಫಿಲ್ಲ, ಆ ರೀತಿ ರಚನೆಗಳು ಕಂಡು ಬರಲ್ಲ. ಅವೇನಂತ ಬಹಳ ಕ್ಷೀಣಿಸಿರ್ತಾವ್ರಿ. ಹೂವ ದೊಡ್ಡದಿರ್ತದ, ಅದ್ರೊಳಗ ಲಿಂಗಾಣುಜನಕ ಬಹಳ ಸಣ್ಣ ಇರ್ತವ್ರಿ. ಯಾವ ಲಿಂಗಾಣುಜನಕ ರೀ? ಲಿಂಗಾಣುಜನಕ ಇರ್ತಂದ್ರ ಗಂಡು ಲಿಂಗಾಣುಗಳು ಉತ್ಪತ್ತಿ ಆಗಂತ ರಚನೆಗಳು ಇರಬೇಕು, ಮತ್ತೆ ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಆಗೋ ರಚನೆ ಇರಬೇಕು. ಗಂಡು ಲಿಂಗಾಣು ಉತ್ಪತ್ತಿ ಮಾಡೋದು ಯಾವ್ದ್ರಿ ಹೇಳ್ರಿ? ಪುಂಕೇಸರ. ಆ ಪೂರ್ತಿ ಅದಕ್ ಪೂರ್ತಿ ಎಲ್ಲಾ ಸೇರ್ನ ಅಂತ ಕೈತೇವ್ರಿ, ಪುಂಕೇಸರ ಅಂತ ಕೈತೇವೆ. ಮೇಲ್ ಪಾರ್ಟ್ ಆಂಡ್ರೋಶಿಯಂ. ಓಕೆ, ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಮಾಡಿದ್ರಿ
ಅಂಡಾಶಯ ಗುಚ್ಛ ಅಂತ ಹೇಳ್ತಾರೆ ಅದಕ್ಕೆ. ಅಂಡಾಶಯ ಗುಚ್ಛ ಅಷ್ಟು ಸೇರಿ. ಅಂಡಾಶಯ ಅಂದ್ರೆ ಬರೀ ಓವರಿ ಆಗ್ತದ್ರಿ, ಪೂರ್ತಿ ಫಿಮೇಲ್ ಪಾರ್ಟ್ ಎಲ್ಲ ಸೇರಿ ಅಂತಾರ್ರಿ ಅಂಡಾಶಯ ಗುಚ್ಛ ಅಂತ ಹೇಳ್ತಾರೆ. ಆಂಡ್ರೋಶಿಯಂ ಅಂದ್ರ ಪುಂಕೇಸರ, ಗೈನೋಶಿಯಂ ಅಂದ್ರ ಅಂಡಾಶಯ ಗುಚ್ಛ ಅಂತ ಹೇಳ್ತೇವೆ. ಆ ಅಂಡಾಶಯ ಗುಚ್ಛ ಒಳಗೆ ಏನಿರ್ತದ್ರಿ, ಅಂಡಾಶಯಗಳು. ಹಾ ಈಗ ರೀ ಇದು ಗೈನೋಶಿಯಂ ಅಂದಂಗ, ಗೈನೋಶಿಯಂ. ಈ ಗೈನೋಶಿಯಂ ಒಳಗೆ ಓರಿ ಇರ್ತದೆ. ಇದು ಓರಿ. ಈ ಓರಿ ಏನ್ ಪ್ರೊಡ್ಯೂಸ್ ಮಾಡ್ತಂದ್ರೆ ಲಿಂಗಾಣುಗಳು ಉತ್ಪತ್ತಿ ಮಾಡ್ತದೆ. ಲಿಂಗಾಣು ಜನಕ ಇದು ರೀ. ಲಿಂಗಾಣು ಜನಕ ಯಾವ ಲಿಂಗಾಣು ಉತ್ಪತ್ತಿ ಮಾಡ್ತಿರೋದು ರೀ? ಅಂಡ ಉತ್ಪತ್ತಿ ಮಾಡ್ತದ್ರಿ. ತಿಳಿತ್ರಿ? ಪುಂಕೇಸರ ಅಂದ್ರೆ ಇದು ಆಂಡ್ರೋಶಿಯಂ. ಇದ್ರೊಳಗೆ ಏನ್ ಇರ್ತದ್ರಿ? ಆಂಥರ್ ಇರ್ತದ. ಪೋಲನ್ ಗ್ರಾನ್ಸ್ ಮತ್ತೊಂದು ಬೇರೆ ರೀ, ಆಂಥರ್ ಇರ್ತದ ಇದ್ರೊಳಗೆ. ಆಂಥರ್ ಪರಾಗ ಕೋಶ ಅಂತ ಹೇಳ್ತೀವಿ ನಾವು. ಪರಾಗ ಕೋಶ. ಇದು ಪರಾಗ ಕೋಶ ಏನ್ ಉತ್ಪತ್ತಿ ಮಾಡ್ತಂದ್ರೆ ಪೋಲನ್ ಗ್ರೇನ್ಸ್ ಉತ್ಪತ್ತಿ ಮಾಡ್ತದೆ. ಪರಾಗ ರೇಣುಗಳು. ಪರಾಗ ಕೋಶ ಪರಾಗ ರೇಣುಗಳು ಉತ್ಪತ್ತಿ ಮಾಡ್ತದೆ. ತಿಳಿತ್ರಿ? ಒಂದ್ರೊಳಗೆ ಒಂದು ಅದ್ರೊಳಗೆ ನಾ ಹೇಳಿ ತೋರಿಸ್ತೀನಿ. ನೀವು ಡೈಗ್ರಾಮ್ ಹಾಕೊಂಬ ಅಂತ ಹೇಳಿದ್ರೆ ಹಾಕೊಂಬಂತೀರಿ? ತೋರಿಸೋಣ ಎಲ್ಲರೂ ಅಲ್ಲಿದೆ ರೀ. ರೈಟ್. ಏನ್ರಿ? ಹೌದ್ರಿ, ಬಂದಿಲ್ರಿ ಏನ್ರಿ? ನೆನಪಿಲ್ರಿ? ಇವ್ರಿ ಹೊಸ ಬಂದಾರ್ರಿ. ಹಾಕಿರಿ ಮೇಡಮ್ ನೋಡ್ರಿ. ಅವ್ರದ್ದು ಐ ಥಿಂಕ್ ನಿಮ್ ಪಿ ಎಂ ಅಂತ ಮೆಥಡ್ ಅದಲ್ರಿ. ನಾ ಪಿ ಎಂ ಮೆಥಡ್ ಇದ್ರ ಬಿ ಅವ್ರು ಫ್ಲವರ್ ಡೈಗ್ರಾಮ್ ಹಾಕೊಂಡ್ಬಂದಾರ ನೋಡ್ರಿ. ಲೆಬ್ಲಿಂಗ್ ಮಾಡ್ರಿ, ಪೆನ್ಲೆ ಮಾಡ್ರಿ, ಪೆನ್ಸಿಲ್ ರೀ, ಪೆನ್ಲೆ ಮಾಡ್ರಿಲ್ರಿ. ಪೆನ್ಲೆ ಲೆಬ್ಲಿಂಗ್ ಮಾಡಬಾರ್ದ್ರಿ. ಓಕೆ? ಹಾ ಇಲ್ರಿ, ನಾ ಏನ್ ಹೇಳ್ತೇನೆ, ಯು ಶುಡ್ ನಾಟ್ ಲೆಬಲ್ ವಿತ್ ದಿ ಪೆನ್. ಓಕೆ? ನೀವು ಮಾಡ್ರಿ. ಮಾಡಿರಿ? ಮಾಡಿಲ್ರಿ? ಮಾಡಿಲ್ರಿ ಸರ್? ಏನ್ ಬಂದಿಲ್ರಿ? ಹಾ, ಯಾಕಂದ್ರೆ ನೀವು ಮುಂದ ಸ್ಟೂಡೆಂಟ್ಸ್ ಹೇಳ್ಬೇಕ್ರಿ ಈಗ ನೀವು. ಓಕೆ? ಡೈಗ್ರಾಮ್ ಹಾಕಿ ಮತ್ತೆ ಅವು ನಿಮ್ ನೋಡಿಕೆ ಪೆನ್ ಲೆವೆಲಿಂಗ್ ಮಾಡ್ತಾರ. ಓಕೆ? ಓಕೆ, ಅದು ಡೈಗ್ರಾಮ್ ನಮ್ಗೆ ಭಾಳ ಇದು ಅದ. ಮತ್ತೆ ಇನ್ನೊಂದ್ ಸ್ವಲ್ಪ ಹೇಳ್ತಿರ್ತೀರಿ. ಈಗ ನಾವು ಡೈಗ್ರಾಮ್ ಪಾರ್ಟ್ ಹಾಕಿ ಈ ತರ ಹಿಂಗ್ ಹಾಕ್ತವಲ್ರಿ, ಹಿಂಗ್ ಹಾಕ್ಬಾರ್ದ್ರಿ. ಜಸ್ಟ್ ಬರೀ ಹಿಂಗ್ ಲೈನ್ ಹೇಳ್ ಬಿಡ್ಬೇಕ್ರಿ ನಮ್ಗೆಲ್ಲ. ಹಿಂಗ ತೋರಿಸ್ಬಾರ್ದ್ರಿ ಅದು. ಹಾಂಗ್ ನಿಮ್ಗೆ ತೋರ್ಸೋದೇ ಐತಂದ್ರೆ ಈ ತರ ತೋರಿಸ್ಬೇಕು. ತಿಳಿತ್ರಿ? ಇವೆಲ್ಲ ಹಿಂಗ್ ರೂಲ್ಸ್ ಅವ. ಓಕೆ? ಆಯ್ತು, ಡೈಗ್ರಾಮ್ ಹಾಕ್ಬೇಕ್ರಿ. ಡೈಗ್ರಾಮ್ ಹಾಕಿ ಅಟ್ಲೀಸ್ಟ್ ಒಂದರ ಲೆಬ್ಲಿಂಗ್ ಇರ್ಬೇಕು ಅದ್ರೊಳಗೆ. ಲಾಸ್ಟ್ ಟೈಮ್ ಡಿಸ್ಕ್ರಿಪ್ಟಿವ್ ಹೇಳ್ತಿದ್ರಲ್ಲ ಅವ್ರಿಗೆ ಎಲ್ಲರಿಗೆ. ಬರೇ ಡೈಗ್ರಾಮ್ ಹಾಕಿದ್ರಿ ಒಂದು ಲೆಬ್ಲಿಂಗ್ ಇದ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ರಿ, ಪೂರ್ತಿ ರಾಂಗ್ ಅದು. ನೀವು ಭಾಳ ಚಂದ ಡೈಗ್ರಾಮ್ ಹಾಕಿರಿ, ಭಾಳ ಸುಂದರ ಡೈಗ್ರಾಮ್ ಹಾಕಿರಿ, ಬಟ್ ಅದ್ರೊಳಗೆ ಒಂದ್ ಬಿ ಲೆಬ್ಲಿಂಗ್ ಇಲ್ಲ ಅಂದ್ರೆ ಒಟ್ಟ ಮಾರ್ಕ್ಸ್ ಕೊಡಲ್ಲ, 0 ಹಾಕ್ತಾರಿ ಪೂರ ಕಾಟ. ಅದೇ ಲೆಬ್ಲಿಂಗ್ ಮತ್ತೆ ನೀವು ತಪ್ಪು ಬರ್ರಿ. ಇದು ಯಾವ್ದೋ ಒಂದು ಅದಂತ ಇದು ಅಂಡಾಶಯ ಇದ್ರ ಪುಂಕೇಸರ ಬರ್ದು ಬರ್ರಿ, ಮಾರ್ಕ್ಸ್ ಕೊಡ್ತಾರೆ ನೀವು ಡೈಗ್ರಾಮ್ ರೀ. ಬಟ್ ನೀವು ಡೈಗ್ರಾಮ್ ಹಾಕಿ ಲೆಬ್ಲಿಂಗ್ ಮಾಡಿದ್ರೆ ಮಾರ್ಕ್ಸ್ ಕೊಡಲ್ಲ. ಕೊಡ್ತಾರ್ರಿ ಅವ್ರು. ಬರೇ ಡೈಗ್ರಾಮ್ ಕೇಳ್ಯಾರಂದ್ರೆ ವಸ್ತು ಲೆಬ್ಲಿಂಗ್ ಮಾಡು ಅಂದಂಗ್ರಿ. ಹಾ ರೀ. ಡ್ರಾ ನೀಟ್ ಲೆಬಲ್ ಡೈಗ್ರಾಮ್ ಆಫ್ ಫ್ಲವರ್ ಅಂದ್ರಿ ಹೂವಿನದ ಚಿತ್ರ ಇರ್ತಲ್ರಿ, ಭಾಗಗಳನ್ನು ಗುರುತಿಸಿ ತಂದಿಲ್ಲ ತಿಳ್ಕೊಳೋದು ವಸ್ತು ಭಾಗಗಳು ಗುರುತಿಸ್ರಿ ಅಂದಂಗ್ರಿ. ಹೂವಿನ ಭಾಗ ಬರೆದು, ಹೂವಿನ ಚಿತ್ರ ಬರೆದು ಕೆಳಗಿನ ಭಾಗಗಳು ಗುರುತಿಸಂದ್ರೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಮಾಡ್ಬೇಕ್ರಿ. ಬರೇ ಚಿತ್ರ ಹಾಕ್ರಿ ಅಂದ್ರೆ ವಸ್ತು ಬರೀರಿ ಅಂದಂಗ್ರದು. ಸಸ್ಯ ಜೀವಕೋಶ ಅದು ಪ್ರಾಣಿ ಜೀವಕೋಶ ಚಿತ್ರ ಬರೆದು ಅಂದವಾದ ಚಿತ್ರ ಬರೀರಿ ಅಂತ ಕೊಟ್ರೆ ತಿಳ್ಕೊರಿ. ಅಂದವಾದ ಬರೀ ಚಿತ್ರ ಬರೆದು ಬಿಡ್ಬಾರ್ದು, ವಸ್ತು ಪಾರ್ಟ್ಸ್ ಲೆಬಲ್ ಮಾಡ್ರಿ ಅಂದಂಗ್ರದು. ಇಲ್ಲ ಅಂದ್ರೆ ಅವ್ರು ನಿಮ್ ಟೈಮ್ ಸೇವ್ ಮಾಡಿಸ್ಲಿಂದ ಯಾವ್ದ್ರೆ ಒಂದಿಷ್ಟು ಕೊಟ್ಟಿರ್ತಾರೆ ಪಾರ್ಟ್ಸ್ ಯಾವ್ದ್ರೆ. ಈಗರೇ ಡಿಸ್ಕ್ರಿಪ್ಟಿವ್ ಹೋಯ್ತು ಪೂರ ರೀ, ಏನು ಇಲ್ಲ. ಮುಂದೆ ನಿಮಗೆ ಹೆಲ್ಪ್ ಆಗ್ತದೆ. ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಿರಲ್ರಿ, ಈಗ ನೀವೇ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತಿರಲ್ರಿ ಇನ್ನೊಂದ್ 2-3 ತಿಂಗಳಾಗ್ರಿ, ಅದಕ್ಕೆ ನಿಮ್ಗೆ ಗೊತ್ತಾಗ್ತದೆ. ರೈಟ್, ಇಷ್ಟು ಗೊತ್ತೈತ್ರಿ?
14 between, right? ಫಸ್ಟ್ ಹೇಳ್ರಿ ನೋಡಿದ್ರಿ ಪಟ್ ಪಟ್ ಪಟ್ನೇಸಿ. ಹಾ ಹೇಳ್ರಿ. ಇದು ಇನ್ನೇಗ್ ಹೇಳಿದ್ರಿ ಹಿಂಗ್ ಮಾಡ್ಬಾರ ಅಂತ ಹೇಳ್ರಿ. ಹಾ ಹಿಂಗ್ ಮಾಡ್ಬಾರ್ದು. ಬಾಣ ಗುರುತಿಸಿ ಮಾಡತ್ತಂದ್ರೆ ನಿಮ್ಗೆ ಈ ಕಡೆ ಮಾಡ್ಬೇಕು. ಓಕೆ, ಅದ್ರ ನಮ್ಗೆ ಎಲ್ಲರೂ ರೂಢಿನೇ ಬಿದ್ದವ್ರ, ಏನು ಮಾಡಕ್ಕಾಗಲ್ಲ. ಸಣ್ಣಗಿದ್ದು ಹಂಗೆ ಕಲ್ಸಿರಲ್ರಿ. ಹಾ ಇದೇನ್ರಿ? ಶಲಾಕಾಗ್ರ. ಹಾ ನೆಕ್ಸ್ಟ್ ಇದು ಏನ್ರಿ? ಶಲಾಕ ನಳಿಕೆ. ಇದು ಏನ್ರಿ? ಅಂಡಾಶಯ. ಒಳಗೆ ಏನಿರ್ತಾವ್ರಿ? ಅಂಡಕಗಳು ಇರ್ತವೆ. ಓಕೆ, ನೆಕ್ಸ್ಟ್ ಇದೇನ್ರಿ? ಪರಾಗ ಕೋಶ. ಇದೇನ್ರಿ? ಪರಾಗದಂಡ. ಪರಾಗದಂಡ. ಓಕೆ, ನೆಕ್ಸ್ಟ್ ಇದೇನ್ರಿ? ಹ ಪುಷ್ಪ ದಳ. ಇದು ರೀ ಪುಷ್ಪ ಪತ್ರ. ವೆರಿ ಗುಡ್, ಪುಷ್ಪ ಪತ್ರ, ರೈಟ್. ಜರ ಇಂಗ್ಲಿಷ್ ದವ್ರು ಹಂಗೆ ಪಟ 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 ಹೇಳಿ ನೋಡು. ವಾಟ್ ಇಸ್ ದಿಸ್? ಸ್ಟಿಗ್ಮಾ. ಇದು ಏನ್ರಿ? ಸ್ಟೈಲ್. ಇದು ಏನ್ರಿ? ಓವರಿ. ಓವರಿ ಒಳಗೆ ಏನಿರ್ತಾವ್ರಿ? ಓವ್ಯೂಲ್ಸ್. ಓಕೆ, ನೆಕ್ಸ್ಟ್ ಇದೇನ್ರಿ? ಆಂಥರ್. ಇದೇನ್ರಿ? ಫಿಲಮೆಂಟ್. ನೆಕ್ಸ್ಟ್ ಪೆಟಲ್ಸ್. ಹಾ ಸೆಪಲ್. ಹಾ ಅಷ್ಟು ಸೇರ್ ಅಂತಾರ. ಅದು ಕ್ಯಾಲಿಕ್ಸ್ ಮತ್ತು ಕೊರಲ, ಅದು ಒಂದೊಂದು ಪೆಟಲ್ ಅದು. ಅವು ಅಷ್ಟು ಸೇರಿ ಅಂತ ಕೈತಾರ್ರಿ ಕೊರಲ ಅಂತ ಕೈತಾರ. ಹಾ ಇದು ಇಷ್ಟು ಸೇರಿ ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ ಮೂರು ಸೇರಿ ಆಗ್ತದ್ರಿ. ಆ ಅಂಡಾಶಯ ಒಳಗೆ ಇರ್ತದೆ, ಅದು ಒಳಗೆ ಇರ್ತದೆ. ಓಕೆ, ಇದು ಅಷ್ಟು ಸೇರಿನ ಆಗ್ತದ್ರಿ ಫಿಮೇಲ್ ಪಾರ್ಟ್ ಆಗ್ತದೆ. ಗಂಡು ಮತ್ತು ಹೆಣ್ಣು ಭಾಗಗಳು ಇರ್ತಾವ ಅಂತ ಹೇಳಿದಲ್ರಿ. ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ ಮತ್ತು ಅಂಡಕಗಳು ಅಂದಿಲ್ರಿ ಸರ್ ಅನ್ಬಾರ್ದ್ರಿ. ಅಂಡಕಗಳು ಅದ್ರ ಒಳಗೆ ಇರ್ತಾವ. ಅಂಡ. ಓಕೆ, ಸ್ಟಿಗ್ಮಾ, ಸ್ಟೈಲ್, ಓವರಿ ಆಲ್ ಟುಗೆದರ್ಲಿ ದೇ ಕಂಪ್ರೈಸಸ್ ಟು ಫಾರ್ಮ್ ಗೈನೋಶಿಯಂ, ಫಿಮೇಲ್ ಪಾರ್ಟ್. ಅಂಡಾಶಯ ಗುಚ್ಛ ಅಂತ ಕೈತಾರ. ಏನ್ ಕೈತಾರ್ರಿ? ಅಂಡಾಶಯ ಗುಚ್ಛ. ಗೈನೋಶಿಯಂ. ಈ ಪರಾಗಕೋಶ ಮತ್ತು ಪರಾಗದಂಡ ಎರಡು ಸೇರಿ ಕೈತಾರ್ರಿ ಪುಂಕೇಸರ ಅಂತ ಕೈತಾರ. ಏನ್ ಕೈತಾರ್ರಿ? ಪುಂಕೇಸರ. Anther and filament togetherly they are called as that comprises to form male part. ಗಂಡು ಭಾಗಗಳು. ಓಕೆ, ಅದಕ್ಕೆ ಏನ್ ಕೈತಾರ್ರಿ? ಆಂಡ್ರೋಶಿಯಂ. ಆಂಡ್ರೋಶಿಯಂ. ಇಷ್ಟೆಲ್ಲ ಡೈಗ್ರಾಮ್ ಮಾಡ್ತೀರಲ್ರಿ, ಡೈಗ್ರಾಮ್ ಮಾಡಿ ಕೆಳಗೆ ಬರಿಬೇಕಾದ್ರೆ ಹೆಸರು ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್ ಅಂತ ಬರಿಬೇಕು. ಲಾಂಗಿಟ್ಯೂಡ್ನಲ್ ಸೆಕ್ಷನ್, ನೀಳ ಛೇದ. ಓಕೆ, ಬರೀ LS ಆಫ್ ಫ್ಲವರ್ ಅಂತ ಬರ್ತದೆ. ಮೇಡಮ್ ಅವ್ರು ಯಾಕೋ ನೀವು ಕ್ಲಾಸಿಗೆ ಒಟ್ಟ ಕಂಡಿಲ್ರಿ ನೀವು ಇಬ್ರು? ಹಾ ರೀ, ಹೊಂಟ್ರಿ ಬಯಾಲಜಿ ಕೊಡಲಾಗಿರಿ ಹೌದಲ್ರಿ? ನಿಮ್ ಸಂಘಟನೆಯವ್ರಿ ಆರಾಮಿಲ್ರಿ?
ಎಕ್ಸಾಮ್ ಬಿಟ್ಟನ ಆರಾಮ್ ತಪ್ಪೇವ್ರಿ. ಹೌದ್ರಿ, ಓದುತ್ತಿರಲ್ರಿ? ಹಾಕಿರ ಅಪ್ಲಿಕೇಶನ್ ರೀ? ಎರಡು ಬರ್ತಾವ್ರಿ, GPSC HSR ಎರಡು ಬರ್ತಾವ್ರಿ. ಹಾ, ನೀವ್ರಿ ಮೇಡಮ್, ನಿಮ್ದ್ರಿ ಸಬ್ಜೆಕ್ಟ್? ಸೋಷಿಯಲ್ ಸೈನ್ಸ್, ರೈಟ್. ಇಷ್ಟ ಐತ್ರಿ. ಇಲ್ಲಿ ನೋಡ್ರಿ, ಇದ್ರ ಒಳಗ ಲಿಂಗಾಣು ಜನಕಗಳು ಇರ್ತಾವ್ರಿ. ಲಿಂಗಾಣು ಜನಕ ಶ್ರಿಂಕ್ ಆಗಿರ್ತಾವ, ಕ್ಷೀಣಿಸಿರ್ತಾವ್ರ. ಅಲ್ಲಿ ಪೂರ್ತಿ ಕಣ್ಣಿಗೆ ಕಾಣಿಸ್ಕೊತಿರವು ಶಂಕುಗಳ್ರಿ. ಅದ್ರೊಳಗ ಪತ್ರಗಳು ಇದ್ರು, ನಾವು ಹೇಳಿನ್ರಿ ನಿಮ್ಗೆ, ತೋರ್ಸಿನಲ್ರಿ. ಸೂಕ್ಷ್ಮ ಬೀಜಾಣು ಪತ್ರಗಳು, ಸ್ಥೂಲ ಬೀಜಾಣು ಪತ್ರಗಳು ಇದ್ದು. ಓಕೆ, ಅದ್ರೊಳಗ ಲಿಂಗಾಣು ಜನಕಗಳು. ಇಲ್ಲಿ ಯಾವ ಏನಿರ್ತಾವ, ಕ್ಷೀಣಿಸಿರ್ತಾವ್ರ. ಏನಿರ್ತಾವ್ರ? ಕ್ಷೀಣಿಸಿರ್ತಾವ. ಐತ್ರಿ. ಇದು ಹೆಣ್ಣು ಮತ್ತು ಗಂಡು ಭಾಗ ಇರ್ತದ್ರಿ. ಮತ್ತೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮಾಡ್ಬೋದು. ಓಕೆ, ಮತ್ತೆ ಕೆಲವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕೂಡ ಮಾಡ್ಬೋದು. ಓಕೆ, ಯಾವ್ದ್ರ ಪಂಚ ತಂದು ಹಚ್ಚಿರ್ತಿರಲ್ರಿ, ವೆಜಿಟೇಟಿವ್ ಪ್ರೊಪಗೇಷನ್, ಅದು ಭೀ ಮಾಡ್ತದೆ. ಓಕೆ, ರೈಟ್. ಇಷ್ಟು ನೆನ್ಪಿಟ್ಕೋರಿ. ಈ ಆವೃತ ಬೀಜ ಸಸ್ಯಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ನಿನ್ನೆ ಹೇಳಿದ್ರಿ, ಒಂದು ಆವೃತ ಬೀಜ ಸಸ್ಯಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು. ಒಂದು ಏಕದಳ ಸಸ್ಯಗಳು, ಇನ್ನೊಂದು ದ್ವಿದಳ ಸಸ್ಯಗಳು. ಬರ್ಕೋರಿ, ಎರಡು ಕಾಲಮ್ ಮಾಡಿ ಮೊದಲು ಬರೀರೋದು. ಇನ್ನಾಗ ಹೇಳಿನಲ್ರಿ, ಪೆನ್ ಲೆಬಲ್ ಮಾಡ್ಬಾರ ಅಂತ ಹೇಳ್ರಿ. ಪೆನ್ಸಿಲ್ ತಂದಿಲ್ರಿ, ಮತ್ತದು ಹಾಕಿರಲ್ರಿ, ಅವ್ರು ಬರೆಸ್ಕೊಂಡ್ರಿ. ಹಾ, ಆಯ್ತು, ನಿಮ್ ನೋಡ್ಕೆ ಪಾರ್ವಲ್ ಕಳಿತಾವ್ರಿ ಈಗ್ರಿ. ಹಾ, ಈ ದಿನ ನಿಮ್ ಮೇಡಮ್ದವ್ರು ಬೈತಿರಿ, ನಿಮ್ ಸರ್ಗಳು ಬೈತಿರ್ರಿ. ಈಗ ನಿಮ್ ನೋಡ್ಕೆ ನಿಮ್ ಹುಡುಗರು ಮಾಡ್ತಾವ್ರಿ, ಸ್ಟೂಡೆಂಟ್ಸ್. ನಮ್ ಮೇಡಮೇ ಮಾಡಿರತ್ತಾರ ಅವ್ರಿ, ನಮ್ ಮೇಡಮ್ ಹಿಂಗೆ ಮಾಡ್ರ. ಆಯ್ತು, ಅವ್ರದ್ದು ರೋಲ್ ಮಾಡಲ್ ಇರ್ತೀರಿ ನೀವ್ರೀಗ್ರಿ. ಈ ದಿನ ನಿಮ್ಗ ಮತ್ತೊಬ್ರು ರೋಲ್ ಮಾಡಲ್ ಇದ್ದುರ್ರಿ, ಮತ್ತೊಬ್ರು ಸ್ಫೂರ್ತಿ ಇದ್ದರು. ಈಗ ನೀವು ಮತ್ತೊಬ್ರಿಗೆ ಸ್ಫೂರ್ತಿ ಆಗ್ತೀರಿ. ಬೇಕಂದ್ರ ಅವ್ರ ಮಮ್ಮಿ ಪಪ್ಪನ್ ಮಾತು ಕೇಳಲ್ಲ. ಅವ್ರು ನೀವು ಮಾತು ಕೇಳ್ತಾರ. ನಮ್ ಮಿಸ್ ಹೇಳ್ಯಾರ, ನಾ ಹಿಂಗೆ ಮಾಡ್ತಿರತ್ತ ಅವ್ರಿ. ನೋಡ್ರಿ ಬೇಕಾದ್ರಿ. ಇಲ್ಲ ಬ್ಯಾಡಪ್ಪಿ, ಹಿಂಗ್ ಮಾಡಿ ಹೋತ್ರ ಹೇಳದ್ ಕೇಳಲ್ರಿ ಅವ್ರಿ. ನಮ್ ಮಿಸ್ ಹೇಳ್ಯಾರ, ನಾ ಹಿಂಗೆ ಹೇಳ್ತೀನಿ, ಹಿಂಗೆ ಹೇಳ್ತೀನಿ ಅಂತ ಅವ್ರು. ಹಾ, ಹ್ಞೂ ಅತ್ತವ್ರ ಅವ್ರಿ. ಅತ್ತವ್ರವ್ರಿ. ಯಾಕ ನೀವೇ ಎಲ್ಲ ಏನಂತಾರ, ಪರಮಾಧಿಕಾರ ಇರ್ತದ್ರಿ ನಿಮ್ಮಲ್ಲಿ. ನೀವೇ ಅಲ್ಟಿಮೇಟ್ ರೀ, ನೀವೇ. ಹಾ, ಅದಕ್ ಮಾತ್ರ ನಮ್ ಮೇಡಮ್ ಹಿಂಗೆ ಮಾಡ್ರ, ಹಿಂಗೆ ಮಾಡ್ತಾರ ಅಂತ. ಅದಕ್ ನೀವು ಚಂದ ಇರ್ಬೇಕ್ರಿ. ಅದಕ್ಕೆ ಹೇಳ್ತಾರಲ್ರಿ, ಶಿಕ್ಷಕ ಹೆಂಗಿರ್ಬೇಕು, ಆದರ್ಶವಾಗಿರ್ಬೇಕ್ರಿ. ಒಬ್ಬ ಶಿಕ್ಷಕ ಒಳ್ಳೆ ರೀತಿಯ ಶಿಕ್ಷಕ ಇದ್ರು ಕ್ಲಾಸ್ ರೂಮ್ ಚಲೋ ಆಗ್ತದೆ. ಒಂದು ಮುಂದಿನ ಪೀಳಿಗೆ ಚಲೋ ಆಗ್ತದೆ. ಆ ಶಿಕ್ಷಕರೇ ಹದಗೆಟ್ಟರು ಮುಂದಿನ ಪೀಳಿಗೆ ಪೂರಾ ಹಾಳಾಗ್ತದೆ. ಹಾ, 20 ವರ್ಷ ಸರ್ವಿಸ್ ಮಾಡ್ರೆ 20 ಜನರೇಷನ್ ಪೂರಾ ಹಾಳ್ಯಾರ ಹೊಸು ಹಂಗೆ. ಅದಕ್ಕೆ ನೋಡ್ರಿ, ಚಂದ ಇರ್ರಿ. ಯು ಶುಡ್ ಬಿ ಅ ರೋಲ್ ಮಾಡೆಲ್ ಟು ಯುವರ್ ಸ್ಟೂಡೆಂಟ್ಸ್. ಓಕೆ, ಹ್ಯಾಂಗಾರ ನಮ್ ಮೇಡಮ್ ಹ್ಯಾಂಗಾರ, ನಮ್ ಸರ್ ಹ್ಯಾಂಗಾರ, ನಾವ್ ಹಂಗ ಆಗ್ಬೇಕು ಅನ್ಬೇಕು. ನಮ್ಮಗಳಕ್ ನಾವ್ ಸಾಧ್ಯ ಮಾಡಿದೇವ್ರಿ. ಹಾ ರೀ, ಸರಿಯಾಗಿ ಹೇಳೋದೇನಿಲ್ರಿ. ಎಲ್ಲರೂ ನಮ್ ಟೀಚರ್ಸ್ ಕ್ರೆಡಿಟ್ ಕೊಡ್ಬೇಕಾಗ್ತದೆ. ನಾ ಬಯಾಲಜಿ ಮೇನ್ ಇಂಟ್ರೆಸ್ಟ್ ಬಂದ್ರೆ ನಮ್ PU ಕಾಲೇಜ್ನಾಗ ಒಬ್ರು ಲೆಕ್ಚರ್ ಇದ್ರು. ಯಾರು ಅಂದ್ರ ಹಾಜಿ ಜಬೀನ್ ಅಂತ ಹೇಳಿ ಒಬ್ರು ಮೇಡಮ್. ಭಾರಿ ಹೇಳ್ತಾರ ಅವ್ರು ಬಯಾಲಜಿ. ಅವ್ರಲಿಂದ ನಾ ಬಯಾಲಜಿನೇ ಓದ್ಬೇಕು, ಮುಂದೆ CBCD ಮಾಡ್ಬೇಕು. ಅದಕ್ಕೆ ಬಿಟ್ಟು ಮತ್ತೆ ಏನೋ ಓದಬಾರದು ಫಿಕ್ಸ್ ಆಗೋದ್ರ. ನಮ್ ಬಯಾಲಜಿ ಅಂದ್ರೆ ಅವಾಗಿನ ಅವ್ರು ಭಾಳ ಚಂದ ಹೇಳ್ತಿರ್ರಿ. ಅವ್ರು ಡೈಗ್ರಾಮ್ ಹಾಕೋದ್ರಿ. ಹಂಗೇನಿಲ್ಲಲ್ರಿ, ಹಂಗೇನಿಲ್ರಿ. ಅವ್ರ ಸಂಗಟ ಇನ್ನೊಬ್ರು ಬಿದ್ರು, ಅವ್ರು ಏನೇ ಹೇಳ್ತಿದಿಲ್ರಿ. ಏನ್ ಹೇಳ್ತಾರ ಇರ್ತಾರೆ. ಹಂಗೇನಿಲ್ರಿ, ಕೆಲವೊಬ್ರು ಇಂಥ ಟೀಚರ್ಸ್ ಇರ್ತಾರ್ರಿ. ಇದೇ ಇರ್ತಾರ್ರಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದಿಲ್ರಿ. ಅವ್ರು ಏನೋ ರೀ, ಇನ್ನೊಬ್ರು ಟೀಚರ್ ಇದ್ರು ಅವ್ರ ಸಂಗಟ ಕೆಮಿಸ್ಟ್ರಿ, ಇನ್ನೊಬ್ರು ಟೀಚರ್ ಇದ್ರಿ. ನಮ್ಮ ಅನಬಾರ್ದು ಅಂದ್ರೆ ಭೀ ಹೇಳ್ತೀನ್ರಿ. 10 ಬುಕ್ಗಳು ಇಟ್ಕೋತೀರಿ ಹಿಂಗ ಎದ್ರಿ. ಅದೊಂದ್ ರೆಫರೆನ್ಸ್, ಇದೊಂದ್ ರೆಫರೆನ್ಸ್, ಇದೊಂದ್ ರೆಫರೆನ್ಸ್, ವಸ್ತು ಅಲ್ಲೇ ಎದುರು ಇಟ್ಕೋತೀರಿ ಹಿಂಗ. ಹತ್ತು ಅದ್ರೊಂದರ ಇದೊಂದರ ನೋಡಿ ನೋಡಿ ಹೇಳ್ತಿರ ಅಲ್ಲೇ ನೋಡಿ ಹೇಳ್ತಿರ. ತಿಳಿಯಲ್ಲ ಅನ್ನಕ್ಕಿಂತ ಹೆಚ್ಚಿಗ್ರಿ, ಹುಡುಗರಿಗೆ ಅರ್ಥ ಆಗಂಗ್ ಹೇಳ್ಬೇಕು. ತಿಳಿದಿಲ್ಲ ಕೇಳ್ಬೇಕ್ರಿ. ಅವ್ರದ್ದು ಒಬ್ರೊಬ್ರು ಟೀಚರ್ಸ್ ಹೆಂಗಿರ್ತಾರ, ಒನ್ ವೇ ಇರ್ತದ ಅವ್ರು ಬರೇದು. ಸುಮ್ಮ ನೀ ಕೇಳಾರ ಕೇಳು, ಬಿಡುವರೆ ಬಿಡು, ನಾ ಸುಮ್ ನನ್ನ ಹೇಳ್ತೀನಿ ಅಂತಾರ. ಟೀಚರ್ ಆದವ್ರು ಹಂಗ ಮಾಡ್ಬಾರ್ದು. ಹಾ ರೀ. ಹಾ, ಉಪನ್ಯಾಸ ಪದ್ಧತಿ ನಡೀತದ್ರಿ. ಡಿಗ್ರಿ ಕಾಲೇಜ್ PG ಒಳಗ್ ನಡೀತದ. ಹಂಗೆ ನೋಡ್ರಿ, ನಡಿಬಾರ್ದ್ರಿ. ಬಟ್ ಅದ್ ದೊಡ್ಡವ್ರ ಐತಲ್ರಿ, ಏನ್ರಾಗ ಮಾಡ್ಲಕ್ಕ. ನಮ್ ಡಿಗ್ರಿ ಕಾಲೇಜ್ನಾಗ ಲೆಕ್ಚರ್ ಇದ್ರು. ನಂಗು ಬಾಟ್ನಿ ಜಿಯಾಲಜಿ ಓದ್ಬೇಕು, ಚಂದ ತಿಳ್ಕೊ, ಭಾರಿ ಇಂಟ್ರೆಸ್ಟ್. ಅವ್ರು ಸರ್ ಬರ್ತಿರೋರ್ರಿ, ಅವ್ರು ಬರ್ತಿರು ಟೆಕ್ಸ್ಟ್ ಬುಕ್ ಹಿಡಿತಿರು.
ಗಡ 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 ಓದ್ತಿರೋ ಸುಮ್ಮನೆ ಹಿಡಿತಿರೋ ಅದು ಇದು ಇರ್ತಲ್ರಿ ಪೋಡಿಯಂ ಅಂತಾರಲ್ರಿ ಅದು ಹಿಂಗ್ ಎದುರು ಇಡ್ತಾರ ಅದ್ರ ಮ್ಯಾಗ ಪುಸ್ತಕ ಇಡ್ತಿರೋ ಗಡ ಗಡ ಓದ್ತಿರಿ ಏನ್ ಒಂದ್ ಅಕ್ಷರ ಬೋರ್ಡ್ ಮ್ಯಾಗ ಬರೀತಿದಿಲ್ಲ ಎಕ್ಸ್ಪ್ಲೇನ್ ಮಾಡ್ತಿದಿಲ್ಲ. ಜಿಯೋಲಜಿ ಅಂದ್ರೆ ಹೆಂಗ್ ಹೇಳ್ಬೇಕು, ಜಿಯೋಲಜಿ ಎಂತೆಂತ ಟಾಪಿಕ್ ಹೋಗ್ರಿ ಹೆಂಗ್ ಹೇಳ್ಬೇಕು, ಏನ್ ಮಾಡ್ಬೇಕು. ಅದಕ್ ನಿಮ್ ಟೀಚರ್ಸ್ ಮಾಡೋ ತಪ್ಪುಗಳು ನೀವು ಮಾಡ್ಬೇಡ್ರ. ನಿಮ್ ಮುಂದಿನ ಮಕ್ಕಳಿಗೆ ಅವ್ರ ಭವಿಷ್ಯ ಚಲೋ ಆಗ್ಬೇಕಂದ್ರೆ ನೀವು ಚಲೋ ಮಾಡ್ಬೇಕು. ಓಕೆ, ನಿಮ್ ಟೀಚರ್ಸ್ ಏನ್ ಮಾಡ್ರಲ್ಲ ಅವ್ ಮಿಸ್ಟೇಕ್ ನೀವು ಮಾಡ್ಬೇಡ್ರಿ, ಯಾಕಂದ್ರ ಆ ಮಕ್ಕಳಿಗೆ ಅದು ತ್ರಾಸ ಆಗ್ಬಾರ್ದು. ಓಕೆ, ನಂದು ಮೇನ್ ಉದ್ದೇಶ ಒಂದೇ ಆಗ್ಬಾರ್ದು. ಓಕೆ ಆಯ್ತು, ಯಾವಾಗ ಬಿ ನೀವು ಟೀಚ್ ಮಾಡಕ್ ಹೋಗ್ರಿ, ಯಾವಾಗ ಬಿ ಎಂದೇ ಹೋಗ್ರಿ, ನೀವು ಎಷ್ಟೇ ಪರ್ಫೆಕ್ಟ್ ಇರ್ಬೇಕ್ರಿ ಪ್ರಿಪೇರ್ ಆಗಿ ಕ್ಲಾಸಿಗೆ ಹೋಗ್ರಿ. ಅಟ್ಲೀಸ್ಟ್ ಒಂದ್ಸಲ ನಿಂಗ್ ಕಣ್ಣು ಆಡ್ಸ್ಕೊಂಡು ಹೋಗ್ಬೇಕು. ಇವತ್ತಿಗೆ ಬಿ ನಾ ಏನ್ ಹೇಳ್ಬೇಕಂದ್ರೆ ಮತ್ತೆ ಗೊತ್ತಿರ್ತಾವ ಎಲ್ಲ ಗೊತ್ತಿರ್ತಾವ ಇವೆಲ್ಲ ಅಂದ್ರೆ ಬಿ ಒಂದ್ಸಲ ಕನ್ನಡ ಆಡ್ಸ್ಕೊಂಡ್ಬಿಡ್ತೀನಿ. ಅಟ್ಲೀಸ್ಟ್ ನಾ ಕನ್ನಡ ಸಲ ಅಂದ್ರೆ ಕನ್ನಡ ಆಡಿಸ್ತೀನಿ, ಇಂಗ್ಲೀಷ್ ನಾನು ಬೇಕಾಗಲ್ಲ, ಇಂಗ್ಲೀಷ್ ಹಂಗೆ ಬಂದು ಹೇಳ್ತೀನಿ, ಹಿಂಗೆ ಇರ್ಬೇಕು. ಕನ್ನಡ ಸಲ ಅಂದ್ರೆ ಕನ್ನಡ ಆಡಿಸ್ತೀನಿ. ಕನ್ನಡ ವರ್ಡ್ಗಳು ಭಾಳ ಡೇಂಜರ್ ಬರೀ ನೀವು. ನಾನು ಫಸ್ಟಿನ ಸಲ ಕನ್ನಡ ಹೇಳ್ಬೇಕಾದ್ರೆ ಭಾಳ ಇದು ಆಗ್ತಿತ್ರಿ, ನಾ ಸರಿ ಒಲ್ರಿ ಅಂತಿದ್ರಿ. ನಾನು ಇಂಗ್ಲೀಷ್ ಒಳಗೆ ಹೇಳ್ತೀನಿ, ಒಟ್ಟು ಫಿಸಿಕ್ಸ್ ಕೆಮಿಸ್ಟ್ರಿ ಕಾಲೇಜ್ 3 ಮುಗಿಸಿ ಕೊಡ್ತೀನಿ ರೀ, ಕನ್ನಡ ಹೇಳಲ್ರಿ ಸರ್ ಹತ್ತಿರ. ಇಲ್ರಿ ಸರ್ ಏನೋ ಆಗಲ್ಲ ಹೇಳ್ರಿ ಅಂತಿರು ಸಂತೋಷ್ ಸರ್. ಇಲ್ರಿ ಬೇಡ ಹಂಗೆ ಹೇಳ್ಕೊತ ಇಲ್ಲಿ ತಗೊಂಡ್ ಸರ್. ಓಕೆ ಹಾಗಾದ್ರೆ ಇನ್ನ ಪರ್ಫೆಕ್ಟ್ ಆಗಿಲ್ರಿ, ಸುಮ್ ಒಂದ್ಸಲ ಅಷ್ಟೇ. ಭಾಳ ತ್ರಾಸ ಆತಿತ್ರಿ. ಆಕ್ಚುಲಿ ಅವು ಕನ್ನಡ ವರ್ಡ್ ಭಾಳ ಡೇಂಜರ್ ಅವರು. ನನ್ ನೀವು ಫಸ್ಟ್ ಬ್ಯಾಚ್ ವಿಡಿಯೋಗಳು ತೆಗೆದು ನೋಡ್ರಿ, ಒಂದೊಂದು ವರ್ಡ್ಗಳನ್ನು ಈಗ ನಾಲ್ಗೆ ಬಳಸ್ತಿದ್ದೀನಿ. ಅವು ಕನ್ನಡ ವರ್ಡ್ಗಳು ಅವಲ್ರಿ, ಸೂಕ್ಷ್ಮ ಬೀಜಾಣು ಪತ್ರಕಗಳು, ಸ್ಥೂಲ ಬೀಜಾಣು ಅವು ಹೊಳ್ತಿದ್ರು ನನಗ್ರಿ. ಇಂಗ್ಲೀಷ್ ಮೇಡಮ್ ಏನ ಕನ್ನಡ ವರ್ಡ್ಗಳು ಗೊತ್ತಿಲ್ರಿ ಏನು. ಇವ್ ಏನ್ರಿ ಶಲಾಕಾಗ್ರ ಅಂದ್ರೆ ಪೂರಾ ಹಿಂಗೆ ಇದಾಗ್ತಿದ್ರು. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪ್ರಯತ್ನ ಪಟ್ರಿ ಎಲ್ಲ ಆಗ್ತದೆ. ಅದು ನಿಂಬಲ್ಲಿ ಬರ್ಬೇಕ್ರಿ ಅಷ್ಟೇ. ನಾ ಮಾಡ್ತೀನಿ, ನಂಗೆ ತ್ರಾಸ ಆದ್ರೂ ಬಿ ಮಾಡ್ತೀನಿ ಅಂತ ಬಂತು ತಿಳ್ಕೊಂಡು ನೀವು ಏನ್ ಬಿ ಮಾಡ್ತೀರಿ, ಅದು ನಿಂಬಲ್ಲಿ ಚಲ ಬರ್ಬೇಕು. ಮೊದ್ಲೇ ಹೇಳಿನಲ್ರಿ, ನಿಂಬಲ್ಲಿ ಪ್ಲಾನ್ ಬಿ ಇಟ್ಕೋಬೇಡ್ರಿ. ನೀವು ಪ್ಲಾನ್ ಬಿ ಇಟ್ಕೊಂಡ್ರಿ ಕೆಟ್ರು ನೋಡಿ. ನೀವು ಭಾಳ ಜನ ಪ್ಲಾನ್ ಬಿ ಇಟ್ಕೊಂಡ್ರಿ, ಹೌದಿಲ್ರಿ ಮೇಡಮ್? ಅದೇನಿಲ್ಲ ಹೇಳ್ರಿ ಪ್ಲಾನ್ ಬಿ ಇಲ್ರಿ ಅಂದ್ರೆ ಹಾ ಆರಾಮ್ ಇರ್ಬೇಕು ಡಿಸೈಡ್ ಅಂದ್ರೆ ಇದು ಇರ್ಬೇಕು ನಡೀರಿ. ಮೆಂಟಲ್ ಪೀಸ್ ಭಾಳ ಇಂಪಾರ್ಟೆಂಟ್. ನೌಕರಿ ಅಲ್ಲಿಲ್ಲ ಅದು ಸೆಕೆಂಡ್ರಿ. ಮಾನಸಿಕ ನೆಮ್ಮದಿ, ಮಾನಸಿಕ ಶಾಂತಿ ಅದಲ್ರಿ, ನಿಮ್ ಕುಟುಂಬ ಇರೋದ್ರಿ, ಅದ್ರ ಜೊತೆ ಚಲೋ ಟೈಮ್ ಕಳೀರಿ, ಚಲೋ ಇರ. ಅದೇ ಅಲ್ಟಿಮೇಟ್ ಏನ್ರಿ, ರೊಕ್ಕ ನೌಕರಿ ತೊಗೊಂಡು ಏನ್ ಮಾಡೋದು ಇರ್ಲಕ್. ಅದು ಒಂದು ನಿಮ್ಗೆ ಸಮಾಜದಾಗ ಒಂಥರ ನಿಮ್ಗೆ ಒಳ್ಳೆ ಸ್ಥಿತಿ ತಂದು ಕೊಡ್ತದ್ರಿ. ಬಟ್ ಅಲ್ಟಿಮೇಟ್ ಅದು ತೊಗೊಂಡು ಏನ್ ಮಾಡೋದ್ರಿ, ಮನುಷ್ಯ ಶಾಂತಿನೇ. ಅದೇ ನೀವು ಹಂಗೆ ಕಂಡ್ಕೊಂಡ್ರು ತೀರಾನೇ ಚಲೋ ರೀ. ಎಷ್ಟೋ ಜನ ಇದು ಹೋಗ್ರಿ ನೀವ್ರಿ ಆದಿಯೋಗಿ ಅದಲ್ರಿ ಇಲ್ಲಿ ಕೊಯಮತ್ತೂರ್ನಾಗ. ಅಲ್ಲಿ IITians ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿದಾಗ ಕೆಲಸ ಮಾಡೋರು ಬಂದವರು ಅಲ್ಲಿ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಕಸ ಹೊಡಿತಾರ, ಅವ್ರು ಬಾರ್ಗಿ ಹಿಡಿದು ಕಸ ಹೊಡಿತಾರ ನೋಡಿ, ಮನುಷ್ಯಂತೆ ಸಾಕಾಗದ್ರಿ. ನೀವು ಅಲ್ಲಿ ಹೋಗಿ ನೋಡ್ರಿ, IITians ದೊಡ್ಡ 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 IITians. ಅಂದ್ರೆ ಅವ್ರು ಹೆಂಗಿರ್ತಾರ ಕೊಟ್ರೆ ಕರೋಡ್ ಗಂಟ್ಲೆ ಇರ್ತವ್ರಿ ಪ್ಯಾಕೇಜ್ ರೀ. ಬರೀ ನೀ IITದಾಗ ಪಾಸ್ ಆಗಿ ಬಂದಿರಂದ್ರೆ ಸಾಕು, ನಿಮ್ಗೆ ಕರೋಡ್ ಗಂಟ್ಲೆ ರೀ. ಅದು ನೀವು ಸೆಕೆಂಡ್ರಿ, ನೀ ರಿಸಲ್ಟ್ ಎಡ್ ತೆಗೆದ ಬಿಟ್ಟ ಸೆಕೆಂಡ್ರಿ ಅದಾವ್ರಿ, ಪ್ಯಾಕೇಜ್ ಅವ್ರಿಗೆ ಕರೋಡ್ ಗಂಟೆ ಇರ್ತದೆ. ಬಟ್ ಅದ್ ಕರೋಡ್ ಗಂಟ್ಲೆ ಬಿಟ್ಟು ಕಪ್ಪಿ ಬಂದಲ್ಲಿ ಕಸ ಹೊಡ್ಲಿತ್ತಾರ ಅಂದ್ರೆ ಯಾಕೆ? ಮನಃಶಾಂತಿ ಇಲ್ಲ ಅಂದಂಗ. ಆ ಮನಃಶಾಂತಿ ನೀವು ಇಷ್ಟು ಸಣ್ಣದಾಗ ಪಡ್ಕೊಳ್ತದೆ, ನಿಮ್ಮಂತ ಗ್ರೇಟ್ ಯಾರು ಇಲ್ರಿ. ಹೇಳ್ತ್ರಿ ಅಷ್ಟೇ ಮತ್ತೆ ಹ್ಯಾಪಿಯಾಗಿರಿ ಮೇಡಮ್. ರೈಟ್. ಓದ್ ನಾಲೆಜ್ ಅಲ್ಲಿ ಎಂದ್ ಓದ್ಬೇಕು, ನಾಲೆಜ್ ಅಲ್ಲಿ ಎಂದ್ ಓದ್ಬೇಕು. ರೈಟ್. ಹೌದಾ, ರೈಟ್ ರೈಟ್. ಇಷ್ಟು ಗೊತ್ತಾಯ್ತ್ರಿ. ನೆಕ್ಸ್ಟ್ ಬರ್ಕೋರಿ ಈಗ್ರಿ, 2 ಕಾಲಮ್ ಮಾಡ್ರಿ ಮೇಡಮ್. ಫಸ್ಟ್ ಒಂದು ಸೆಂಟೆನ್ಸ್ ಬರ್ಕೋರಿ. ಯಾವ್ದ್ರಿ? ಆವೃತ ಬೀಜ ಸಸ್ಯಗಳ 2 ವಿಧಗಳು. ಆವೃತ ಬೀಜ ಸಸ್ಯಗಳು ಎಷ್ಟು ವಿಧಗಳ್ರಿ? 2 ವಿಧಗಳು. ಒಂದು ಏಕದಳ ಸಸ್ಯಗಳು, ಇನ್ನೊಂದು ದ್ವಿದಳ ಸಸ್ಯಗಳು. ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ angiosperms. Two groups are there in the angiosperms. That is monocots and dicots. Monocots and dicots.
ಏಕದಳ ಸಸ್ಯಗಳು ಗೊತ್ತಲ್ರಿ? ಏಕದಳ ಸಸ್ಯಗಳು ಮೊನೊಕಾಟ್ಸ್, ಡೈಕಾಟ್ಸ್ ಎಲ್ಲ ಗೊತ್ತಿರ್ತದ ನಿಮಗ್ರಿ. ಸುಮ್ಮನೆ ಸ್ವಲ್ಪ ಈ ಸಸ್ಯಗಳು ಬೀಜಗಳು ಉತ್ಪತ್ತಿ ಮಾಡ್ತಾವ ಮಾಡಲ್ರಿ? ಈ ಎಲ್ಲಾ ಸಸ್ಯಗಳು ಆಂಜಿಯೋಸ್ಪರ್ಮ್ಸ್ ಆವೃತ ಬೀಜ ಸಸ್ಯಗಳು ಅಂದ್ರೆ ಎಲ್ಲಾ ಬೀಜ ಉತ್ಪತ್ತಿ ಮಾಡ್ತಾವ. ಆ ಬೀಜ ಹ್ಯಾಂಗಿರ್ತಾವ ಅನ್ನೋದ್ರ ಮ್ಯಾಗ ನಾವು ಕ್ಲಾಸಿಫೈ ಮಾಡಿದೇವು. ಅದು ಒಂದು ಮೇನ್ ಬೇಸಿಸ್ ರೀ. ಅದ್ರ ಮೇಲೆ ಬಹಳಷ್ಟು ಕ್ಯಾರೆಕ್ಟರ್ ಡಿಫ್ರೆನ್ಶಿಯೇಟ್ ಇರ್ತಾವ. ಓಕೆ, ಫಸ್ಟ್ ಯಾವುದು ಅಂದ್ರೆ ಬೀಜದಳ, ಕಾಟಿಲಿಡಾನ್ಸ್. ಫಸ್ಟ್ ಕ್ಯಾರೆಕ್ಟರ್ ನೀವು ಬರ್ಕೋತೀರಿ, ಹಿಂಗ್ ಬರ್ಕೋರಿ. ಕ್ಯಾರೆಕ್ಟರ್ ಗುಣಲಕ್ಷಣ ಬರ್ಕೊಂಡು ಬರೀತಿದ್ರೆ ಬರೀರಿ, ಇಲ್ಲ ಡೈರೆಕ್ಟ್ ಆಗಿ ಇಲ್ಲೇ ಸೆಂಟೆನ್ಸ್ ಬರೀತೀರಿ ಅಂದ್ರೆ ಬರೀರಿ. ನಿಮ್ಗೆ ಯಾವ್ದು ಈಜಿ ಆಗ್ತದೆ ಬರ್ರಿ. ಓಕೆ, ಬೀಜದಳ. ಈ ಸಸ್ಯಗಳು ಬೀಜ ಉತ್ಪತ್ತಿ ಮಾಡ್ತಾವ ಮಾಡಲ್ರಿ? ಮಾಡ್ತಾವ್ರಿ. ಈ ಸಸ್ಯಗಳು ಉತ್ಪತ್ತಿ ಮಾಡುವ ಬೀಜಗಳು ಒಂದೇ ಬೀಜದಳನ್ನು ಹೊಂದಿರ್ತದೆ. ಈ ಸಸ್ಯಗಳು ಉತ್ಪತ್ತಿ ಮಾಡುವ ಬೀಜವು ಒಂದೇ ಬೀಜದಳನ್ನು ಹೊಂದಿರ್ತದೆ. The seeds produced by these plants are monocotyledonous. Monocotyledonous. ಇಲ್ಲಿ ರೀ ಬೀಜ ದಳವು ಎಷ್ಟಿರ್ತವ್ರಿ? ಬೀಜ ದಳಗಳ್ರಿ 2 ಬೀಜ ದಳವನ್ನು ಹೊಂದಿರ್ತದೆ. ಈ ಸಸ್ಯಗಳು ಉತ್ಪತ್ತಿ ಮಾಡುವ ಬೀಜವು 2 ದಳವನ್ನು ಹೊಂದಿರುತ್ತದೆ. 2 ಬೀಜ ದಳವನ್ನು ಹೊಂದಿರುತ್ತದೆ. 2 ಬೀಜ ದಳವನ್ನು ಹೊಂದಿರುತ್ತದೆ. 2 ಬೀಜ ದಳ. Dicotyledonous seeds. The seeds produced by these plants are dicotyledonous. Dicotyledonous ಅಂದ್ರೆ 2 ದಳ ಬೀಜ ದಳ 2 ಇರ್ತವೆ. ಶೇಂಗಾ ತಿಂದಿರಿ? ಶೇಂಗಾ ಒಡ್ಲಿಕ್ ಬರ್ತದೆ ಹಿಂಗ್ ನೋಡಿರಿ. ತೊಗರಿ ಬ್ಯಾಳಿ ನೋಡ್ರಿ, ತೊಗರಿ ಬ್ಯಾಳಿ ದುಕಾನ ತರದಲ್ರಿ, ತೊಗರಿ ಬೀಜ ಮಾಡ್ತಾರ ನೋಡ್ರಿ, ಅದು ಒಡಿರಿ 2 ಆಗ್ತಾವ ಕಡಿ ಕಡಿ. ಕಡ್ಲಿ ಸುರ್ಗಾಯಿ ತಿಂದಿರ್ತಾರ ನೋಡ್ರಿ, ಸುರ್ಗಾಯಿ ಅದು 2 ಕಡಿ ಕಡಿ ಆಗ್ತದೆ. ಓಕೆ, 2 ಕಡಿ ಕಡಿ ಹಿಂಗ್ ಆಗ್ತಿವ್ ಅಂದ್ರೆ 2 ಬೀಜ ದಳ ಅಂತಾರೆ. 2 cotyledons. ಇದೊಂದು ಕಡಿಗೆ ಇದೊಂದು ಕಡಿಗೆ, ಇದೊಂದು ಬೀಜ ದಳ ಇದೊಂದು ಬೀಜ ದಳ. ಈ ತರ. ಅಕ್ಕಿ ಅಂದ್ರೆ ಒಡಿಕ್ ಆಗ್ತದ್ರಿ ಮಗ್ರಿ. ಅಕ್ಕಿ ಹಿಂಗ್ ಹೊಡೆದೊಳ್ ಕಡಿ ಕಡಿ ಮಾಡ್ತೀರಿ, ಗೋಧಿ ಹೊಡಿತೀರಿ, ಜ್ವಾಳ ಹೊಡಿತೀರಿ, ಒಡ್ಲಿಕ್ ಬರ್ತಾವಲ್ರಿ, ಅವು ಏಕದಳ ಅಂತ ತಿಳಿತ್ರಿ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ್ದ್ರದಾಗ ಡಿಫ್ರೆನ್ಶಿಯೇಟ್ ಮಾಡ್ಬೋದ್ರಿ? ಬೇರು ವ್ಯವಸ್ಥೆ ಮ್ಯಾಗ ಮಾಡ್ಬೋದು ನಾವು. ಬೇರ್ನ ವ್ಯವಸ್ಥೆ ಯಾವ ರೀತಿಯ ಬೇರು ಕಂಡು ಬರ್ತದ? ವಿಚ್ ಟೈಪ್ ಆಫ್ ರೂಟ್ಸ್ ದೇ ಹ್ಯಾವ್? ವಿಚ್ ಟೈಪ್ ಆಫ್ ರೂಟ್ಸ್? ಏಕದಳ ಸಸ್ಯಗಳಲ್ಲಿ ತಂತು ಬೇರಿನ ವ್ಯವಸ್ಥೆ ಕಂಡು ಬರ್ತದೆ. ಏನ್ ಕಂಡು ಬರ್ತದ್ರಿ? ತಂತು ಬೇರಿನ ವ್ಯವಸ್ಥೆ ಕಂಡು ಬರ್ತದೆ. ದೇ ಹ್ಯಾವ್ ಫೈಬ್ರಸ್ ಟೈಪ್ ಆಫ್ ರೂಟ್ ಸಿಸ್ಟಮ್ ಆರ್ ಫೈಬ್ರಸ್ ರೂಟ್ಸ್ ಅಂತ ಹೇಳ್ತಾರೆ. ಫೈಬ್ರಸ್ ರೂಟ್ಸ್. ನೆಕ್ಸ್ಟ್ ಇಲ್ರಿ ಟ್ಯಾಪ್ ರೂಟ್. ಏನಿರ್ತದೆ ಇಲ್ರಿ? ಟ್ಯಾಪ್ ರೂಟ್. ತಾಯಿ ಬೇರಿನ ವ್ಯವಸ್ಥೆ ಕಂಡು ಬರ್ತದೆ. ತಾಯಿ ಬೇರು ತಂತು ಬೇರು ಅಂತ ತೋರಿಸ್ತೀನಿ ನಾನು. ತಾಯಿ ಬೇರು ಅಂದ್ರೆ ತಂತು ಬೇರು ಅಂತ ತೋರಿಸ್ತೀನಿ. ಓಕೆ, ಇದು ಕಾಂಡ ಅಂತ ತಿಳ್ಕೊರಿ. ಏನಾದ್ರೂ ಇದು ರೀ ಕಾಂಡ ಅದ. ಈ ಕಾಂಡದಿಂದ ಹಲವಾರು ಬೇರುಗಳು ಹುಟ್ಟುಕೊಳ್ತವೆ. ಸೋ ಮೆನಿ ರೂಟ್ಸ್ ಅರೈಸ್ ಫ್ರಮ್ ದಿ ಸ್ಟೆಮ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ರಿಮೆಂಬರ್, ಇದು ಏನದ ರೀ ಕಾಂಡ ಅದ. ಕಾಂಡದಿಂದ ಏನ್ ಬರ್ಬೇಕ್ರಿ? ಒಂದು ಬೇರ್ ಬರ್ಬೇಕು. ಇದು ಬೇರ್ ಅಂತ ತಿಳ್ಕೊರಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಇದು ಅದಂತ ತಿಳ್ಕೊರಿ. ಓಕೆ, ಬೇರ್ ಅದರ. ಇದಕ್ಕೆ ಏನ್ ಕೈತಾರ? ಪ್ರೈಮರಿ ರೂಟ್ ಅಂತ ಕೈತಾರ. ಏನ್ ಕೈತಾರ್ರಿ? ಪ್ರೈಮರಿ ರೂಟ್, ಪ್ರಾಥಮಿಕ ಬೇರು ಅಂತ ಕೈತಾರ. ಬಟ್ ಇದು ಏನಾಗ್ತದ್ರಿ, ಏಕದಳ ಸಸ್ಯಗಳಲ್ಲಿ ಪ್ರಾಥಮಿಕ ಬೇರು ಹುಟ್ಟಿದ ತಕ್ಷಣ ಸಾಯ್ತದ. ಹುಟ್ಟಿದ ತಕ್ಷಣ ಸಾಯ್ತದ, ಮುಂದೆ ಬೆಳವಣಿಗೆ ಆಗಲ್ರದು. ಕಾಂಡದಿಂದ ಬೇರ್ ಬರ್ಬೇಕ್ರಿ. ಈಗ ನೋಡ್ರಿ, ಬೀಜ ಮೊಳಕೆ ಹೊಡಿತದಲ್ರಿ, ಮೊಳಕೆ ಹೊಡೆದಾಗ ಒಂದು ಕಾಂಡ ಆಗ್ಬೇಕು, ಇನ್ನೊಂದು ಬೇರ್ ಆಗ್ಬೇಕು. ಒಂದು ರ್ಯಾಡಿಕಲ್ ಮತ್ತೆ ಪ್ಲಿಮುಲ್ ಅಂತ ಹೇಳ್ತೀವಿ ನಾವು. ರ್ಯಾಡಿಕಲ್ ರೂಟ್ ಆಗ್ತದ, ಇದು ಶೂಟ್ ಆಗ್ತದೆ. ಇಲ್ಲಿ ಇದು ರೂಟ್ ಆಗ್ಬೇಕಲ್ರಿ. ರೂಟ್ಲಿಂದ ಮತ್ತೆ ಈ ಕಡೆ ರೂಟ್ಗಳು ಬರ್ಬೇಕು.
ಪ್ರೈಮರಿ ರೂಟ್ ಅಂತ ಹೇಳ್ತೀವಿ. ಪ್ರೈಮರಿ, ಇದು ಸೆಕೆಂಡ್ರಿ, ಮತ್ತೆ ಸೆಕೆಂಡರಿ ಟರ್ಷರಿ. ಪ್ರೈಮರಿ ರೂಟ್ ಸತ್ತೋಗ್ಬಿಡ್ತದೆ. ತಿಳಿತ್ರಿ? ಪ್ರೈಮರಿ ರೂಟ್ ಪ್ರಾಥಮಿಕ ಬೇರೆ ಏನಾಗ್ತದ್ರಿ ಸತ್ತೋಗ್ಬಿಡ್ತದೆ. ಆದ್ರಿಂದ ಏನಾಗ್ತದ್ರಿ, ಹಾ ರೈಟ್, ಇಲ್ಲ ಇಷ್ಟು ಒಂದು ಕಾಂಡದಿಂದ ಹಲವಾರು ಬೇರುಗಳು ಹುಟ್ಕೊಳ್ತವೆ. ಈ ರೀತಿ ಬೇರಿನ ವ್ಯವಸ್ಥೆ ಇದಕ್ಕೆ ಏನ್ ಕೈತೀವಿ? ತಂತು ಬೇರು ಅಂತ ಕೈತೀವಿ. ಏನ್ ಕೈತೀವಿ? ತಂತು ಬೇರು. ಪ್ರಾಥಮಿಕ ಬೇರು ಕಂಡು ಬರ್ತಂಗ ಕಂಡು ಬರಲ್ರಿ? ಕಂಡು ಬರಲ್ಲ. ತಿಳಿತ್ರಿ? ಇಲ್ಲಿ ಏನಾಗ್ತದ ಅಂದ್ರ ಒಂದು ಕಾಂಡ ಅದ, ಅದ್ರ ಕೆಳಗ ಪ್ರಾಥಮಿಕ ಬೇರು ಕಂಡು ಬರ್ತದೆ. ನೋಡ್ರಿ ಆಮೇಲೆ ಬರ್ಕೋತೀವಿ. ಪ್ರಾಥಮಿಕ ಬೇರು, ಈ ಪ್ರಾಥಮಿಕ ಬೇರಿನಿಂದ ದ್ವಿತೀಯಕ ಬೇರುಗಳು, ದ್ವಿತೀಯಕ ಬೇರುಗಳಿಂದ ಮತ್ತು ತೃತೀಯಕ ಬೇರುಗಳು, ಈ ತರ. It is the primary root. Primary root gives the secondary roots, and secondary root gives the tertiary root. Okay? ಇಲ್ಲಿ ಒಂದೇ ಬೇರ್ಲಿಂದ ಹಲವಾರು ಬೇರುಗಳು ಹುಟ್ಕೋತವೆ. ಅಲ್ಲಿ ಕಾಂಡದಿಂದ ಹಲವಾರು ಬೇರುಗಳು ಹುಟ್ಟುತ್ತವೆ. ಕಾಂಡದಿಂದ ಹಲವಾರು ಬೇರುಗಳು ಹುಟ್ಟರೆ ಅಂತ ಬೇರಿನ ವ್ಯವಸ್ಥೆ ರೀ ತಂತು ಬೇರಿನ ವ್ಯವಸ್ಥೆ. ಪ್ರಾಥಮಿಕ ಬೇರಿನಿಂದ ದ್ವಿತೀಯಕ ಬೇರುಗಳು, ತೃತೀಯಕ ಬೇರುಗಳು ಹುಟ್ಟಿರೋದಕ್ಕೆ ಅಂತ ಹೇಳ್ತೀರಿ ತಾಯಿ ಬೇರು ಅಂತ. ಹಾ, ತಾಯಿ ಅದರಿ, ತಾಯಿ ಹಲವಾರು ಮಕ್ಕಳಿಗೆ ಜನ್ಮ ಕೊಟ್ಟದ್ರಿ, ಅದಕ್ಕೆ ತಾಯಿ ಬೇರು ಅಂತ, ಟ್ಯಾಪ್ ರೂಟ್ ಅಂತ ಹೇಳ್ತಾರೆ. ಓಕೆ, ಹುಲ್ ಕಿತ್ತಿರಿ, ಹುಲ್ ಕಿತ್ತಿರಲ್ರಿ, ನೀವು ಸುಮ್ ಕೂತಿರ್ತಿರಲ್ರಿ, ಸುಮ್ ಗಾರ್ಡನ್ ಕೂತಿರ್ತೀರಿ, ಕೈ ಸುಮ್ ಕೊಡಲ್ರಿ. ಹುಲ್ ಕಿತ್ತೀರಿ ಹೆಂಗ್ರಿ? ಹುಲ್ ಕಿತ್ತದಾಗ ಈ ತರ ಇರ್ತಾವ, ಈ ತರ ಇರ್ತಾವ್ರಿ, ಈ ತರ ಇರ್ತಾವ. ಹೆಸರು ಹೇಳ್ರಿ. ಫೈಬ್ರಸ್ ಇರ್ತಾವ, ತಂತು ಬೇರೆ ಇರ್ತಾವ್ರಿ. ಕಿತ್ತು ರೂಪಾಯಿ ಕೆಳಗ ಹಿಂಗ್ ಪೂರ ಅದು ಸಂಗಟಿಟ್ಟು ಮಣ್ಣುಗಳು ಬರ್ತಾವ ನೋಡಿರಿ. ಹಾ, ಮಣ್ಣು ಬಾಳ ಹಿಡ್ಕೋತದ ಹುಲ್ಲುಗಳು. ಹುಲ್ಲು ನೋಡ್ರಿ, ಹುಲ್ಲು ಜಾಸ್ತಿ ಬೆಳಿಬೇಕಂತ ಹೇಳ್ತಿರ್ತಾರ್ರಿ. ಅತಿಯಾದ ಮೇಯುವಿಕೆಯಿಂದ ಏನಾಗ್ತಾರೆ, ಮಣ್ಣಿನ ಸವಕಳಿ ಉಂಟಾಗ್ತಂತ ಹೇಳ್ತಾರೆ. ಮುಂದಿನ ಇದು ಬಂದಾಗ ಹೇಳ್ತಾರೆ, ಪರಿಸರ ವ್ಯವಸ್ಥೆ ಬಂದಾಗ್ರಿ. ಅತಿಯಾದ ಮೇಯಿಸುವಿಕೆ, ಗ್ರೇಜಿಂಗ್, ಬಹಳ ಪ್ರಾಣಿಗಳಿಗೆ ಒಯ್ಯದು ಒಟ್ಟು ಹುಲ್ಲು ಮೇಯಿಸೋರು ಏನತ್ರಿ, ಎಲ್ಲಾ ಹುಲ್ಗಳು ಖಾಲಿ ಅದಾವ. ಎಲ್ಲಾ ಹುಲ್ಗಳು ಖಾಲಿ ಆದ್ರೆ ಏನತ್ರಿ, ಅಲ್ಲಿ ಬೇರ್ಗಳು ಇರ್ಲಲ್ಲಿ, ಬೇರೆ ಇರ್ಲಾರ್ಬಿಟ್ಟಾಗ ಮ್ಯಾಗಿನ ಮಣ್ಣೆಲ್ಲ ಹರ್ಕೊಂಡು ಹೋಗ್ಬಿಡ್ತದೆ ಮಳಿ ಬರ್ತದ. ಅದು ಮಣ್ಣಿನ ಸವಕಳಿ ಕಾರಣ. ಇದು ಏನಾಗ್ತದೆ, ಮಣ್ಣು ಹಿಡ್ಕೊಂಡು ಇಟ್ಕೋತದೆ. ಅದು ಹಿಂಗ್ ಕಿತ್ತು ನೋಡ್ರಿ ಪೂರ ಮಣ್ಣದ ಸಂಗಟ ಬರ್ತದೆ. ಹೌದಲ್ರಿ? ತಂತು ಬೇರಿನ ವ್ಯವಸ್ಥೆ ಅಂತ ಹೇಳ್ತಾರೆ, ತಾಯಿ ಬೇರಿನ ವ್ಯವಸ್ಥೆ ಅಂತ. ನೆಕ್ಸ್ಟ್ ಇದು ಆದ ಬಳಿಕ ಎಲೆಗಳು, ಎಲೆಗಳಲ್ಲಿ ನಾಳ ವಿನ್ಯಾಸ ಅಂತ ಹೇಳ್ತಾರೆ. ನಾಳ ವಿನ್ಯಾಸ, ವೇನ್ಸ್, ವೇನ್ಸ್ ಇನ್ ದಿ ಲೀವ್ಸ್. ವೇನ್ಸ್, ವೇನ್ಸ್ ಹೆಂಗಿರ್ತಾವ್ರಿ ಅಂದ್ರಿ, ಈ ಹುಲ್ಲಿಂದ ಎಲೆ ನೋಡಿರಿ, ಹುಲ್ಲು ಅದು ಬಿಡ್ರಿ, ಕಬ್ಬಿನ ನೋಡಿರಿ, ಕಬ್ಬಿನ ಹೆಂಗಿರ್ತದೆ ಎಲಿ ರೀ, ಪೂರ್ತಿ ಹಿಂಗ್ ಉದ್ದಿರ್ತದ್ರಿ. ಜೋಳ ನೋಡ್ರಿ ಹಿಂಗ್ ಉದ್ದಿರ್ತದ್ರಿ, ನೀಳವಾಗಿರ್ತದ. ಅವ್ ಎಲೆಗಳು ಹೆಂಗಿರ್ತಾವ್ರಿ, ನೀಳವಾಗಿರ್ತಾವ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅದ್ರ ಒಳಗ ನಾಳ ವಿನ್ಯಾಸ ನೋಡಿರಿ. ನಾಳ ವಿನ್ಯಾಸ ಈ ತರ ಇರ್ತದೆ. ಈಗ ಸಮಾನಾಂತರ ನಾಳ ವಿನ್ಯಾಸ ಅಂತ ಹೇಳ್ತಾರೆ. ಏನ್ ಹೇಳ್ತೇವ್ರಿ? ಸಮಾನಾಂತರ ನಾಳ ವಿನ್ಯಾಸ. ದೇ ಹ್ಯಾವ್ ಪ್ಯಾರಲಲ್ ವೆನೇಷನ್. ಸಮಾನಾಂತರ ನಾಳ ವಿನ್ಯಾಸ. ದೇ ಹ್ಯಾವ್ ಪ್ಯಾರಲಲ್ ವೆನೇಷನ್. ಪ್ಯಾರಲಲ್ ವೆನೇಷನ್. ಇಲ್ಲಿ ಏನಿರ್ತಂದ್ರ ರೆಟಿಕ್ಯುಲೇಟ್ ವೆನೇಷನ್ ಈ ತರ ಇರ್ತದೆ, ಈ ತರ ಇರ್ತಾರೆ. ಮತ್ತೆ ಇದ್ರಲ್ಲಿ ಹಿಂಗ್ ಬರ್ತವೆ ನೋಡಿರಿ. ಅದು ಸಮಾನಾಂತರ ನಾಳ ವಿನ್ಯಾಸ ಅದ್ರ ಇದು ಏನ್ರಿ, ಜಾಲರೂಪಿ. ಇದು ರೆಟಿಕ್ಯುಲೇಟ್ ಬಂದಿತ್ತು ನೋಡ್ರಿ, ಹೆಸರು ನೆನಪದರಿ. ಜಾಲರೂಪಿ ಕೇಳಿದ್ರ ಸರ್ ಎಲ್ಲ ಹೆಸರು ಬಂದಿತ್ರಿ, ಬಹುಶಃ ನೆನಪು ಹಾರಿ. ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳ್ತಾರೆ. ಈ ಜಾಲರೂಪಿ ವರ್ಡ್ ಎಲ್ಲ ಬಂದಿತ್ತು ಹೇಳ್ರಿ ಹಂಗ್ರಿ. ಅಂಗಾಂಶಗಳು ಹೇಳೋ ಟೈಮಿಗೆ ಹೇಳಿದ್ರಿ ನಾ, ಹೌದ್ರಿ? ಹಾ ರೀ, ಹಾ ಜಾಲರೂಪಿ ಮತ್ತೆ ಅದ್ರ ಬಂದಿತ್ತು ಹೇಳ್ರಿ ನಮ್ರಿ. ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳ್ರಿ? ಎಲ್ರಿ? ಸಂಯೋಜಕ ಅಂಗಾಂಶದ ಬರ್ತದ ನೋಡ್ರಿ, ಕನೆಕ್ಟಿವ್ ಟಿಶ್ಯೂದಾಗ ರೆಟಿಕ್ಯುಲಾರ್ ಟಿಶ್ಯೂ ಅಂತ ಹೇಳಿದ್ ನೋಡ್ರಿ. ಜಾಲರೂಪಿ. ಮತ್ತೆ ಬಿಟ್ಟು ಮತ್ತೇನ್ ಹೇಳ್ಬೋದೇನ್ರಿ? ಹಾ, ಇದು ಇಷ್ಟ ಆಯ್ತ್ರಿ. ಇದು ಬಿಟ್ಟು ಮತ್ತೇನಾದ್ರು ಹೇಳ್ಬೋದ್ರಿ? ಹಾ ರೀ, ವೇನ್ಸ್ ವೇನ್ಲೆಟ್ಸ್. ಹಾ ರೈಟ್. ಮತ್ರಿ
ಇದು ಏನ ತಿಳಿದವ್ರ ಇದಕ್ರಿ? ಇದು ಏನ್ರಿ ಇದು ಪಾರ್ಟ್ ಭಾಗ ಯಾವ್ದ್ರಿ? ಪುಷ್ಪದಳ. ಈ ಪುಷ್ಪದಳ ಯಾವಾಗ ಬಿ ಏನಿರ್ತದ್ರಿ ಇಲ್ರಿ? ಪುಷ್ಪದಳ, ದ ಪೆಟಲ್ಸ್, ಪೆಟಲ್ಸ್ ಪುಷ್ಪದಳ ಇರ್ತದಲ್ರಿ, ಯಾವಾಗ್ಲೂ ಆ ಪುಷ್ಪದಳ 3ರ ಗುಣಿತದಲ್ಲಿ ಇರ್ತದೆ. ಪುಷ್ಪದಳ ಯಾವಾಗ ಬಿ ಏನಿರ್ತದ್ರಿ? 3ರ ಗುಣಿತದಲ್ಲಿ ಇರ್ತದೆ. ಪೆಟಲ್ಸ್ ದೇ ಆರ್ ಇನ್ ದಿ ಮಲ್ಟಿಪಲ್ಸ್ ಆಫ್ 3. ಮಲ್ಟಿಪಲ್ಸ್ ಆಫ್ 3 ಅಂದ್ರ 3, 6, 9, 12 ಈ ತರ ಕಾಣಿಸ್ಬೇಕು. 3ರ ಗುಣಿತ, 3ರ ಮಧ್ಯದಾಗ ಬರ್ಬೇಕು. ಅದು 3 1 3 2 3 3 9 3 12 ಹೇಳ್ತಾರಲ್ರಿ, ಅಂದ್ರೆ 3ರ ಮಧ್ಯೊಳಗೆ ಬರ್ಬೇಕು. ಪೆಟಲ್ಸ್ ಆರ್ ಇನ್ ದಿ ಪೆಟಲ್ಸ್ ಆರ್ ಮಲ್ಟಿಪಲ್ಸ್ ಆಫ್ 3 ಅಂದ್ರೆ 3ರ ಮಧ್ಯೊಳಗೆ ಬರ್ತದೆ. ದೇ ಆರ್ ಇನ್ ದಿ ಟೇಬಲ್ಸ್ ಆಫ್ 3 ಅಂದ್ರೆ ಮಲ್ಟಿಪಲ್ಸ್. 3 2 6 ಆಗ್ತದ, 9 ಆಗ್ತದ, 12 ಆದ್ ನಂಬರ್ನ ಇರ್ತದೆ. ಮತ್ತೆ ಈ ಕಡೆ ನಂತರ 4 ಮತ್ತು 5ರ ಗುಣಿತದಲ್ಲಿ ಇರ್ತದೆ. ಅದು ಸೆಂಟೆನ್ಸ್ ಪೂರ ಬರ್ರಿ. ಪುಷ್ಪದಳವು, ಅಲ್ಲಿ ಪುಷ್ಪದಳವು 3ರ ಗುಣಿತದಲ್ಲಿ ಇರ್ತವೆ ಅಂತ ಬರ್ದ್ರಿ. ಇಲ್ಲಿ ಪುಷ್ಪದಳವು 4 ಮತ್ತು 5ರ ಗುಣಿತದಲ್ಲಿ ಇರ್ತವೆ. ಪೆಟಲ್ಸ್ ಆರ್ ಮಲ್ಟಿಪಲ್ಸ್ ಆಫ್ 4 and 5. ಪೆಟಲ್ಸ್ ಆರ್ ಮಲ್ಟಿಪಲ್ಸ್ ಆಫ್ 4 and 5. ಏನ್ರಿ ಮೇಡಮ್? ಹಾ ರೀ, ಬರ್ತಾರೆ 4 ಮತ್ತು 5 ಇರ್ತಾವ ನೋಡ್ರಿ, ಎಣಿಸಿರಲ್ರಿ? 5 ಇರ್ತಾವ. ಇಲ್ರಿ, ಎಲಿ ನೋಡ್ರಿ ನೀವು, ಎಲಿ ಹೆಂಗದರಿ? ಅದ್ರ ದಾಸವಾಳದಾಗ ಹಿಂಗದರಿ, ಹಿಂಗದರಿ. ಯಾವ್ದ್ರಿ? ಲಿಲಿ. ಲಿಲಿ ಅದು ಸಂಪಿಗೆ ಏನ್ರಿ? ಅದೇ ಸಂಪಿಗೆ, ಸಂಪಿಗೆ ಹೇಳ್ತೀರೇನ್ರಿ? ಯಾವ್ದು ವಾಟರ್ ಲಿಲಿ ಹೇಳ್ತೀರೇನ್ರಿ ಅವ್ರಿ? ವಾಟರ್ ಲಿಲಿ ಅಂತ ಬರ್ತದ ನೋಡ್ರಿ ಒಂದು. ಇದು ಹೇಳಿದ್ರೇನ್ರಿ? ಇದೇ ರೀ. 3ರ ಗುಣಿತದಲ್ಲಿ ಎಣಸ್ರಿ ಅವ್ರಿ. ಎಷ್ಟು? 3 3 2 6 ಏನ್ರಿ? 6 ರೀ. ಏಕದಳ ನೋಡಿ. ಅವು ಹೊಸ ಎಣಿಸ್ಬೇಕ್ರಿ, ಮತ್ತ ಅದ್ರ ಕೆಳಗಿದ್ದು ಮತ್ತೆ ಆಮೇಲೆ ಇದು ಮಾಡಬಾರ್ದ್ರಿ. ಹಾ, ಎಣಸಿರಲ್ರಿ? ಪಕ್ಕ ರೀ, ರೈಟ್ ಅದರಿ. ಏನ್ರಿ ಮೇಡಮ್? ಏನಂದ್ರಿ? ಟ್ರೈಮರಸ್ ಎದಕ್ರಿ? ಇದಕ್ರಿ ಟ್ರೈಮರಸ್ ಎಕ್ಸಾಕ್ಟ್ ವರ್ಡ್ ನಂಗೆ ಗೊತ್ತಿಲ್ಲ ನೋಡ್ರಿ. ಸ್ಪೆಸಿಫಿಕ್ ವರ್ಡ್ ಟ್ರೈಮರಸ್ ಅಂತ ಐತೆ. ಟ್ರೈಮರಸ್ ಇರ್ಬೋದು, ನೋಡ್ತೀನಿ ನೋಡ್ರಿ. ನೋಡ್ತೀನಿ ನೋಡ್ರಿ. ಇಷ್ಟು ಗೊತ್ತೈತ್ರಿ? ಹಾ ರೈಟ್. ಮತ್ತೇನಾದ್ರೂ ಡಿಫ್ರೆನ್ಸ್? ಇನ್ನೊಂದು ಡಿಫ್ರೆನ್ಸ್ ಬರ್ತದೆ. ಇನ್ನೊಂದು ಡಿಫ್ರೆನ್ಸ್ ಏನ್ ಬರ್ತಂದ್ರೆ ವಾಸ್ಕುಲರ್ ಬಂಡಲ್ಸ್ ಮೇಲೆ ಬರ್ತದೆ. ವಾಸ್ಕುಲರ್ ಬಂಡಲ್ಸ್, ನಾಳ ಕೂರ್ಚಗಳು ಅಂತ ಹೇಳ್ತೇವೆ ನಾವು. ನಾಳ ಕೂರ್ಚ ವಾಸ್ಕುಲರ್ ಬಂಡಲ್, ಜೈಲಮ್ ಮತ್ತು ಫ್ಲೋಯಮ್ ಇರ್ತದಲ್ರಿ. ಜೈಲಮ್ ಮತ್ತು ಫ್ಲೋಯಮ್ ಸೇರಿ ವಾಸ್ಕುಲರ್ ಬಂಡಲ್ಸ್ ಆಗ್ತವ್ರಿ. ವಾಸ್ಕುಲರ್ ಬಂಡಲ್ಸ್ ಅಂತ ತಿಳ್ಕೊರಿ. ಜಸ್ಟ್ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಇದ್ರ ಒಳಗ ಇಲ್ಲಿ ಜೈಲಮ್ ಅಂತ ತಿಳ್ಕೊರಿ, ಕೆಳಗೆ ಇಲ್ಲಿ ಫ್ಲೋಯಮ್ ಅಂತ ತಿಳ್ಕೊರಿ. ಈ ರೀತಿ ಇರ್ತದೆ. ಇದು ಒಂದು ಬಂಡಲ್ ಆಗ್ತದೆ, ವಾಸ್ಕುಲರ್ ಬಂಡಲ್ಸ್, ನಾಳ ಕೂರ್ಚಗಳು ಅಂತ ಹೇಳ್ತಾರೆ. ಇದೊಂದು ಉಂಗುರಾಕಾರದ ರಚನೆ ಕಂಡಂಗೆ ಕಾಣುತ್ತದೆ. ವಾಸ್ಕುಲರ್ ಬಂಡಲ್ಸ್, ನಾಳ ಕೂರ್ಚಗಳು ಯಾವ ರೂಪದವ್ರಿ? ಉಂಗುರಾಕಾರದ ರಚನೆ ಅವ್ರಿ. ಆ ಉಂಗುರಾಕಾರದ ರಚನೆ ಎಲ್ಲಿ ಕಂಡು ಬರ್ತಾ? ಇಲ್ಲಿ ಕಂಡು ಬರ್ತದೆ. ನಾಳ ಕೂರ್ಚಗಳು ಯಾವ ರೂಪದಲ್ಲಿ ಇರ್ತಾವ್ರಿ? ಉಂಗುರಾಕಾರದ ರಚನೆ ಅಂದ್ರೆ. ವಾಸ್ಕುಲರ್ ಬಂಡಲ್ಸ್ ದೇ ಆರ್ ಅರೇಂಜ್ ಇನ್ ದಿ ರಿಂಗ್ ಫಾರ್ಮ್. ವಾಸ್ಕುಲರ್ ಬಂಡಲ್ಸ್ ದೇ ಆರ್ ಅರೇಂಜ್ ಇನ್ ದಿ ರಿಂಗ್ ಫಾರ್ಮ್. ಉಂಗುರಾಕಾರದ ರಚನೆ ಇರ್ತದೆ. ಬಟ್ ಇಲ್ಲಿ ಏನಾಗ್ತದಂದ್ರ ಇಲ್ಲಿ ಹರಡ್ಕೊಂಡಿರ್ತವೆ. ನಾಳ ಕೂರ್ಚಗಳು ಏನಿರ್ತಾವ? ಹರಡ್ಕೊಂಡಿರ್ತಾವ. ಪುಟಿಂಗ್ ಸ್ಕ್ಯಾಟರ್ಡ್ ಇರ್ತದೆ. ಈ ತರ ಎಲ್ಲ ಹರಡ್ಕೊಂಡಿರ್ತಾವ. ಅರೇಂಜ್ಮೆಂಟ್ ಇರಲ್ರಿ, ಉಂಗುರಾಕಾರದ ರಚನೆ ಇರಲ್ರಿ. ದೇ ಆರ್ ಸ್ಪ್ರೆಡ್, ದೇ ಆರ್ ಸ್ಕ್ಯಾಟರ್ಡ್. ನಾಳ ಕೂರ್ಚಗಳು ಹರಡಿಕೊಂಡಿರ್ತವೆ, ಮತ್ತಲ್ಲಿ ನಾಳ ಕೂರ್ಚ ಉಂಗುರಾಕಾರದ ರಚನೆಗಳು. ವಾಸ್ಕುಲರ್ ಬಂಡಲ್ಸ್ here they are scattered, here they are arranged in the ring form.
arranged in the ring form. ಓಕೆ ರೈಟ್, ಇದು ಇಷ್ಟು ಬರೀ, ಕೆಳಗೆ ಉದಾಹರಣೆಗಳು ಬರೀ. ಓಕೆ, ಉದಾಹರಣೆ ಬರ್ರಿ, ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯ. ಓಕೆ ಸರ್, ನೀವು ಹಾಕಿರಲ್ರಿ ಎಚ್ ಎಸ್ ಟಿ ಆರ್? ನಿಮಗೆ ಪಿ ಎಂ ಬಿಟ್ಟಿರಲ್ರಿ? ಸರ್ವರ್ ಇಲ್ರಿ, ಅದು ಏನೋ ಪ್ರಾಬ್ಲಮ್ ನಡೆದದ್ರಿ ಅದು ರೀ. ಐ ಥಿಂಕ್ ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅನಿಸ್ತದ್ರಿ. ಪಿ ಎಂ ಬಿಟ್ಟು ಎಕ್ಸಾಮ್ ಮಾಡ್ತಾರ್ರಿ. ಅವ್ರ ಪಿ ಎಮ್ದವ್ರು, ಉರ್ದುದವ್ರು, ಇಂಗ್ಲಿಷ್ದವ್ರು ಹೈಕೋರ್ಟಿಗೆ ಹೋಗಿರ್ರಿ. ಹೈಕೋರ್ಟ್ ಏನು ಸ್ಟೇ ತರ್ಲಕ್ ಬ್ಯಾಡ ಅಂತ್ರಿ. ಇವತ್ತು ಬಂದ ನೋಡ್ರಿ ನ್ಯೂಸ್. ಇಲ್ರಿ ಸ್ಟೇ ಕೊಡಲ್ರಿ, ಬಟ್ ನಿಮ್ಗೆ ಆಡ್ ಮಾಡ್ತಾರ್ರಿ. ನಿಮ್ಗ್ ಮತ್ ಸೆಪರೇಟ್ ನೋಟಿಫಿಕೇಶನ್ ಮಾಡ್ತಾರ್ರಿ. ಯಾವ ಬಿಟ್ಟು ಹೋಗುದವಲ್ರಿ ಆ ಹುದ್ದೆಗಳಿಗೆ ಮತ್ತೊಂದು ಸೆಪರೇಟ್ ಅಧಿಸೂಚನೆ ಹೊಡಿಸ್ರಿ ಅಂತ ಹೇಳ್ಯಾರ ಅವ್ರು, ಮಧು ಬಂಗಾರಪ್ಪ. ಬಟ್ ಸ್ಟೇ ತರಲ್ರಿ ಅದು ರೀ. ಹಾ, ಇಲ್ಲ ಹಾಂಗ್ ಮಾಡಲ್ಲ, ಇಲ್ಲ ಮತ್ ಸೆಪರೇಟ್ ನೋಟಿಫಿಕೇಶನ್ ಆತ. ಅದ್ ಮತ್ ಸೆಪರೇಟ್ ನೋಟಿಫಿಕೇಶನ್ ಆಗ್ರಿ. ಈಗ ಇದ್ರಾಗ ಮಾಡಕ್ ಬರಲ್ರಿ. ಯಾಕೆ ಇದ್ರಾಗ ಮಾಡಕ್ ಬರಲ್ಲ ಅಂದ್ರೆ ಮತ್ತಲ್ಲಿ ಮೀಸಲಾತಿ ಒಳಗ್ ಹೋಗ್ತದ್ರಿ. ಮೀಸಲಾತಿ ಎಲ್ಲ ಮತ್ ಸಮಾನಾಂತರ ಮತ್ ಹಿಂಗ ಅಡ್ಡ ಮತ್ತ ಉದ್ದ ಬರ್ತಾವ್ರಿ. ಹಿಂಗ ರಿಸರ್ವೇಶನ್ ರೀ, ಅದು ರಿಸರ್ವೇಶನ್ ಪೂರ ಕೇಳ್ತದ್ರಿ. ಮತ್ ಇದು ಹೋಯ್ತು, ಮತ್ ಅದಕ್ ಎರಡು ಸೇರ್ಸ್ ಮತ್ ಹೊಸದ್ ಮಾಡ್ಬೇಕಾಗ್ತದೆ. ಮಾಡಲ್ರಿ, ಇದು ಪ್ರೊಸೆಸ್ ಹೆಂಗದ ಹಂಗೆ ಇರ್ತದ್ರಿ. ನಿಮ್ಗೆ ಹೊಸದ್ ಮಾಡ್ತಾರ ಸೆಪರೇಟ್, ಮಾಡಲ್ರಿ ಹಂಗ. ಒಟ್ಟು ಮಾಡ್ತಾರ. ನಾ ಅವಾಗ ಹೇಳಿನಲ್ರಿ, ನೀವು ಮಾಡ್ತಾರ ಹಂಗ, ನೀವು ಪೂರ ಮಾಡಲ್ಲ ಅಂತೇಳಕ್ಕೆ ಜೀವನದಾಗಿನ ಆಸರೆ ಕಳ್ಕೊಳಕ್ಕೆ ಸಾಕ್, ನಂಗೆ ಜೀವನ ಸಾಕ ಅಂತೇಳಕ್ಕೆ ಬಿಡಬಾರ್ದು. ಓಕೆ, ಹಂಗೆ ಎಂದ ಆಗಲ್ಲ. ಏನ್ರಿ ಮೇಡಮ್, ಸ್ಟಡಿ ಸರ್ಟಿಫಿಕೇಟ್ ಎದಕ್ ಬೇಕ್ರಿ? ಆಪ್ಷನ್ ಅದ ರೀ. ಸ್ಟಡಿ ಸರ್ಟಿಫಿಕೇಟ್ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ, ನೋಟಿಫಿಕೇಶನ್ ಮೆನ್ಷನ್ ಮಾಡಿ. ಬಿಡ್ರಿ, ಅಂತ ಬರೀ ತಲೆ ಕೆಡಿಸ್ಕೊಳ್ತೀರಿ. ಆ ಕನ್ನಡ ಮಾಧ್ಯಮ ಹೇಳ್ತಿಲ್ರಿ ನಾ, ಅದು ಸುಮ್ಮನೆ ಸುಳ್ಳು ಅಂತ. ಯಾರು ಇರ್ತಾರ ಹೇಳ್ರಿ? ಈ ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಅವರಿ, ಬಹಳ ಉದ್ರದು. ಅವ್ರ ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ರಿ, ಸ್ಪರ್ಧಾರ್ಥಿಗಳು ಇರ್ತಾರಲ್ರಿ, ಆಸ್ಪಿರೆಂಟ್ಸ್, ಅವ್ರದ್ದು ಭವಿಷ್ಯ ಹಾಳು ಮಾಡುತ್ತಾರೆ. ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ಅವರಿ, ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಅವ, ಒಂದಿಷ್ಟು ಸಂಘಟನೆಗಳು ಅವರಿ, ಅವು ಅಷ್ಟು ಹಾಳು ಮಾಡುತ್ತಾರ. ಈ ಸ್ಟೇಟ್ ತರ್ತೀನಿ ಅಲ್ಲುತ್ತಾರಲ್ರಿ ಅವ್ರು. ನಿಮ್ಗ ಒಳ್ಳೇದ್ ಮಾಡ್ಬೇಕು, ಪಿ ಎಂ ದವ್ರಿಗೆ ಒಳ್ಳೇದ್ ಮಾಡ್ಬೇಕು, ಉರ್ದುದವ್ರಿಗೆ ಒಳ್ಳೇದ್ ಮಾಡ್ಬೇಕು, ಇಂಗ್ಲಿಷ್ದವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರ ಬಲ್ರಿ 100% ಇಲ್ರಿ. ಅವ್ರು ತಮ್ಮ ಬೇಳೆ ಬಯಸ್ಕೋತಾರ ಅದ್ರಾಗ. ಬೇತ್ರಿ, ಹೆಸರುಗಳು ಹೇಳ್ಬಾರ್ದ್ರಿ, ಮತ್ ಇದು ಆಗತ್ತ ಬೇಡ. ನಿಮ್ಗ ಗೊತ್ತ, ನಮ್ಗ ಗೊತ್ತ ಹೆಸರು ಹಂಗ. ಅವ್ರು ಓಡಾಡ್ಯಾರ ಬಾಳ ಜನ, ಇದೇ ನೋಟಿಫಿಕೇಶನ್ಗೆ ಸ್ಟೇ ತರಬೇಕಂತ ಓಡಾಡ್ರಿ. ಒಂದ್ಸಲ ಕನ್ನಡ ಮಾಧ್ಯಮ ತೊಗೊಂಡ್ರಿ ಲೈಫ್ ಟೈಮ್ ಇರ್ತದೆ. ಬಟ್ ಅದ್ರೊಳಗೆ ಆರ್ ಡಿ ನಂಬರ್ ಮೆನ್ಷನ್ ಮಾಡ್ಯಾರ್ರಿ. ಆರ್ ಡಿ ನಂಬರ್ ಮೆನ್ಷನ್ ಮಾಡ್ರಿ, ಕರೆಕ್ಟ್ ಬಿ ಒ ಸೈನ್ ತೊಗೊಂಡ್ರಿ. ಬಿ ಒ ಸೈನ್ ಅದ್ರ ಕರೆಕ್ಟ್ ತೊಗೊಂಡ್ರೆ ಆಯ್ತು. ಆರ್ ಡಿ ನಂಬರ್ ಅವ್ರು ಬರ್ದು ಕೊಡ್ತಾರೆ ಕೈಲಿ. ನೀವು ಆರ್ ಡಿ ನಂಬರ್ ಇದು ಇರೋದ್ರಿ, ಕೈಲೇ ಬರ್ದು ಕೊಡ್ತಾರ ಅವ್ರು. ಇದನ್ನ ಸೈನ್ ಮಾಡೋಳಿಗೆ ಅವರೇ, ಬಿ ಒ ಆಫೀಸರ್ ಸೈನ್ ಮಾಡ್ಸ್ಕೊಂಡು ಹೋಗಿರ್ತಾರ, ಅವರೇ ಬರ್ದು ಕೊಡ್ತಾರೆ. ಅಲ್ಲೇ ಅವ್ರು ಸೈನ್ ಮಾಡೋಳಿಗೆ ಬರ್ದು ಕೊಡ್ತಾರ ಹತ್ರ. ಹಾ, ಬರೀದಿರ್ತಾರೆ. ಅದ್ಮೇಲೆ ಆರ್ ಡಿ ನಂಬರ್ ಏನೋ ಇರ್ಬೇಕತ್ ನೋಡಿ. ನಂಗೆ ಗೊತ್ತಿಲ್ರೋದು, ನಾ ಕನ್ನಡ ಮಾಧ್ಯಮ ಏನತ್ತ ನೋಡಿಲ್ರೋದು. ಆರ್ ಡಿ ನಂಬರ್ ಇರ್ತತ್ ನೋಡ್ರಿ ಮೇಡಮ್. ನಾ ಕ್ಲಾಸ್ ಮೇಲೆ ನೋಡ್ತೀನಿ ನೋಡಿ. ಅವ್ರು ಮೇಡಮ್ ಅವ್ರು ಒಂದ್ ಚಂದ ಲಿಫಾಫ್ ಒಳಗೆ ಹಾಕಿಟ್ರೆ ಎಲ್ಲ ರೀ, ಲಿಫಾಫ್ ಒಳಗೆ ಹಾಕಿಟ್ರಿ ಅಂದ್ರೆ ಎಲ್ಲ ರೀ. ರೈಟ್, ನೀವ್ ಏನ್ ಟೆನ್ಷನ್ ತಗೋಬೇಡ್ರಿ ಮೇಡಮ್ ಅವ್ರಿಗೆ ಬಾಳ ಟೆನ್ಷನ್ ಆಗ್ಯದ್ರಿ. ನೀವು ಹೋದ್ರಿ ಸುಮ್ರಿ, ಕೇಳ್ರಿ, ಸುಮ್ ಹೋದ್ರಿ. ಲಾಸ್ಟಿಗೆ ಏನ್ರಿ ನಿಮ್ದು ಡಾಕ್ಯುಮೆಂಟ್ಸ್ ಏನೋ ಪ್ರಾಬ್ಲಮ್ ಆಯ್ತದ, ನಾನು ಸಮ್ಮರ್ ಸ್ಟಡೀಸ್ ಹೊಸ ಮಂದಿ ಅಲ್ಲೇ ಹೋಗ್ಕೊಡೋದು. ಮತ್ತೆ ನೀವೇನು ಕುದಿ ಮಾಡ್ಬೇಡ್ರಿ, ಓದ್ ನಿಮ್ ಲಿಸ್ಟ್ ನ ಹೆಸರೇ ತೊಗೊಂಬರ್ರಿ ನೀವು. ಓಕೆ, ಒಂದ್ಸಲ ಲಿಸ್ಟ್ ನ ಹೆಸರು ಕುತ್ಕೊಳಕ್ರಿ, ಯಾರು ನಿಮಗ್ ಏನು ಮಾಡಕ್ಕಾಗಲ್ಲ. ಇವ್ ಸರ್ಟಿಫಿಕೇಟ್ ಸೆಕೆಂಡ್ರಿ. ಇದು ಒಂದೇ ಒಂದು ಕರೆಕ್ಟ್ ಏನಿರ್ಬೇಕು ಅಂದ್ರೆ ನಿಮ್ ಹೆಸರು ಕರೆಕ್ಟ್ ಇರ್ಬೇಕು. ನಿಮ್ ಹೆಸರು ಒಂದೇ ಕರೆಕ್ಟ್ ಇರ್ಬೇಕು. SSLC ಮಾರ್ಕ್ಸ್ ಕಾರ್ಡ್ ನಮ್ಗೆ ಹ್ಯಾಂಗದ ಹಂಗೆ ಹೆಸರು ಇರ್ಬೇಕು. ಮತ್ತೆ ನೀವು ಇನ್ನೊಂದು ಅದ್ರ ಜೊತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ
ನೀವು ಯಾವುದೇ ಸುಳ್ಳು ದಾಖಲೆ ಪತ್ರಗಳು ಸಲ್ಲಿಸಿರ್ಬಾರ್ದು. ಹಾ, ಸುಳ್ಳು ಇರಬಾರ್ದು. ಸಿಂಧುತ್ವಕ್ಕೆ ಹೋದದಲ್ರಿ, ಸಿಂಧುತ್ವಕ್ಕೆ ಹೋದ ಸತ್ಯಾಸತ್ಯತೆ ಪರಿಶೀಲನೆ ಆಗ್ತದಲ್ರಿ. ಇವ್ ಖರೆ ಸುಳ್ಳು ಎಲ್ಲ ಇದು ಕ್ಯಾಂಡಿಡೇಟ್ ಅಸಲಿ ಅದ ನಕಲಿ ಅಂತ ಚೆಕ್ ಮಾಡ್ತಾರ ಅವ್ರು. ಸುಮ್ಮನೆ ಪೋಸ್ಟ್ ಕೊಡಲ್ರಿ ಅವ್ರಿ. ಚೆಕ್ ಮಾಡ್ದಾಗ ಗೊತ್ತಾಗ್ತದೆ. ಐತ್ರಿ ನಿಮ್ ಹೆಸರು ಕರೆಕ್ಟ್ ಅದಲ್ರಿ, ಆಯ್ತು. ಇವೆಲ್ಲ ಸುಳ್ಳು ದಾಖಲೆ ಸುಳ್ಳು ಅಂತ ಮಾಡಿಲ್ಲಲ್ರಿ, ಹಾಕ್ರಿ, ಏನಾಗಲ್ಲ. ಹಾಕ್ರಿ, ನೌಕರಿ ಆಯ್ತಂದ್ರ ನೀವು ಯಾರು ಇದು ಮಾಡಲ್ಲ. ಒಂದ್ಸಲ ನೌಕರಿ ಆಯ್ತಂದ್ರ ಅವ್ರ ನೌಕರಿ ಆಗಿರ್ತಾರ, ಅವಾಗ ನೀವು ಹೈಕೋರ್ಟಿಗೆ ಹೋಗತ್ರಿ. ಹ್ಯಾಂಗ್ ತೆಗಿತಾರ ತೆಗೀರ್ ನೋಡೋಕೆ. ಅವ್ ನೀವೇ ಉಲ್ಟಾ ಅವ್ರು ಡಿಪಾರ್ಟ್ಮೆಂಟ್ ಕೇಸ್ ಹಾಕ್ಬೋದು. ನೀವು ಹ್ಯಾಂಗ್ ಮಾಡಿದ್ರೆ ನೋಡಮ್ ಸರ್ಟಿಫಿಕೇಟ್ ಹ್ಯಾಂಗ್ ಕೊಟ್ಟಿರ್ತೈತಿ, ಅವಾಗ ಅವ್ರಿಗೆ ಚಿಮಾರಿ ಆಗ್ತದೆ ಹೈಕೋರ್ಟ್. ಐತ್ರಿ, ಹಂಗೆ ಇರ್ತದ್ರಿ. ನಿಮ್ಮದೆಲ್ಲ ಕರೆಕ್ಟ್ ಅದ, ನೀವ್ ಯಾಕೆ ಕಳ್ಸಿರಿ? ಅವಾಗ ನಿಮ್ಗೆ ನೌಕರಿನೇ ಆಗಿರ್ತದೆ, ಅವಾಗ ನೀವು ಮತ್ತೆ ಪೂರಾ ಫೈಟ್ ಮಾಡ್ಬೋದು. ಯಾವ್ದು ಕನ್ನಡ ಮಾಧ್ಯಮ ಲೈಫ್ ಟೈಮ್ ಅದರದ್ರಿ. ಸುಮ್ಮನೆ 2 ವರ್ಷ 3 ವರ್ಷ ಹಚ್ಚವ್ ಇವು. 2 ವರ್ಷ 3 ವರ್ಷ 5 ವರ್ಷ ಏನಿಲ್ರಿ, ಒಂದ್ಸಲ ಬರ್ಸ್ಕೊಂಡ್ರೆ ಜೀವನ ಪೂರ್ತಿ ಇರ್ತದ್ರಿ. 370 ಹಂಗೆಲ್ಲ ರೀ. ಯಾವತ್ತು ಕೈದ ಸಿಗ್ಬೇಕು ಹೇಳ್ತೀವಿ. ಏನಿಲ್ರಿ, ಲೈಫ್ ಟೈಮ್ ಅದ 371. ಏನಿಲ್ರಿ, ಕಾಸ್ಟ್ ಇನ್ಕಮ್ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಅಷ್ಟೇ. ಹಾ, ಮದುವೆ ಆಗಿರಂದ್ರ ಅಷ್ಟೇ. ಹಾ, ಅಷ್ಟೇ, ಮತ್ತೇನ. ನಮ್ಮಗಳ ದಿನ ಫೋನ್ ಹಚ್ಚಿ ಅಡ್ಮಿಷನ್ ಮಾಡೋ ಸೆಕೆಂಡ್ ಡೌಟ್ ಕೇಳಕ್ಕೆ ಸರ್, ಡೌಟ್ ಇದೆ ಹಚ್ತಾರೆ ಫೋನ್ ದಿನ. ಏನಿಲ್ರಿ, ನೀವು ಸುಮ್ ಓದ್ರಿ ಮೇಡಮ್. ಏನ್ ಕಣ್ಣು ಮುಚ್ಚಿ ಓದ್ರಿ ನೀವು. ಸುಮ್ ಓದೋದೊಂದು ದಂಧೆ ಮಾಡ್ರಿ. ಮೊದಲ 1:1 ಒಳಗೆ ಲಿಸ್ಟ್ ನ ಹೆಸರು ಕೊಡಿಸ್ಬೇಕು. ಒಂದ್ ಪೋಸ್ಟಿಗೆ ಒಂದ್ ಹೆಸರು 1:1 ಬಿಡ್ತಾರೆ. ಆ ಬಿಟ್ಟಾಗ ಅದ್ರ ಲಿಸ್ಟ್ ನ ಹೆಸರು ಇಟ್ಕೋರಿ, ಯಾರು ತೆಗೆದು ಹಾಕ್ತಾರ ನೋಡ. ಮತ್ತೆ ಇದು ಹೇಳ್ತೀನಿ, ಹೆಸರು ಕರೆಕ್ಟ್ ಇರ್ಬೇಕ್ರಿ. ಮತ್ತೆ ಅದು ಹೇಳ್ತೀನಿ, ಹೆಸರು ಒಂದೇ, ಉಳಿಕೆಲ್ಲ ಡಾಕ್ಯುಮೆಂಟ್ ಸೆಕೆಂಡ್ರಿ. ಅವೆಲ್ಲ ಆಮೇಲೆ ಕರೆಕ್ಷನ್ ಮಾಡ್ಬೋದು. ನಿಮ್ಗೆ ಟೈಮ್ ಕೊಡ್ತಾರ ಅವರೆಲ್ಲ. ಕಾನ್ವೊಕೇಶನ್ ಸುಮ್ಮನೆ ಸುಳ್ಸಿದ್ರು. ಕಾನ್ವೊಕೇಶನ್ ಇರ್ಬೇಕಂತ. ಕಾನ್ವೊಕೇಶನ್ ಇದ್ದಿರಂದ್ರೆ ನಡೀತು. ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೆ ಸಾಕು. ಓಕೆ, ನಿಮ್ ಹಾಸ್ಪಿಟಲ್ ಇದ್ರೆ ಸಾಕು. ಸುಮ್ಮನೆ ಮಂದಿ ಅವಾಗ ಕ್ಯಾಟ್ ಇದು ಅದ್ರ ನಮ್ ಇಂಡಿಯನ್ಸ್ ಬರೇ ಸುಳ್ಳು ಸುದ್ದಿ ಅಂತಾವ್ ಕೇಳೋ, ಅದಕ್ಕೆ ಕ್ಯಾಟ್ ಇದು. ರೈಟ್, ಆಯ್ತು. ನೀವು ಇಷ್ಟು ಟೀಚರ್ ಆಗೋರ್ರಿ, BSc B.Ed BA B.Ed ಆಗ್ಯದ ಅವ್ರದ್ದು. BSc B.Ed ಆಗ್ಯದ, MSc ಆಗ್ಯದ, BCom ಆಗ್ಯದ. ಇವೆಲ್ಲ ಆದ್ಮೇಲೆ ಮತ್ತೆ B.Ed ಆಗ್ಯದ್ರಿ ಮ್ಯಾಗ್ರಿ. ಇಟ್ಟೆಲ್ಲ ಓದಿಕೆ ಬಿ ರೂಮರ್ಸಿಗೆ ಕಿವಿ ಕೊಡ್ತಾರ. ಏನೋ ಸಾಲಿ ಕಲರ್ ಹುಚ್ಚಿರ್ತಾವ, ಇದಕ್ಕೆ ಶಾಣೆ ಇರ್ತಾರ. ಅದು ಹೋದ್ಸಲ ಅದ್ರಿ, ಗೊತ್ತೇ ಅದ್ರ ನಿಮ್ಗೆ ಎಲ್ಲರಿಗೂ ಏನಾಗ್ಯದ ತಿಳ್ಕೆ. ಹೋದ್ಸಲ ಮೇನ್ ಪ್ರಾಬ್ಲಮ್ ಆಗುದ್ರಿ ಇನ್ಕಮ್ ಕಾಸ್ಟ್. ಅದು ಯಾರ್ದು ಮಹಿಳಾ ಅಭ್ಯರ್ಥಿಗಳು. ಪಾಪ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಒಟ್ಟು ಪುರುಷ ಅಭ್ಯರ್ಥಿಗಳು ಬಹಳ ನೋವು ಉಂಡೂರು. ಮತ್ತೊಂದ್ ವರ್ಷ ಕೂತಾರ ನೌಕರಿ ಆದ ಬಳಕ ಲಿಸ್ಟ್ ನಾಗ ಹೆಸರು ಕೂತ್ ಬಳಕ ಒಂದ್ ವರ್ಷ ಮೇಲೆ ಕೂತಾರ ಅವ್ರಿ ಇನ್ನಾರ. ಓಕೆ, ಇರ್ಲ ಅವು ಹಂಗೆ ಅವ್ರ ಏನ್ ಮಾಡಕ್ಕಾಗಲ್ಲ. ಈ PCM ದವ್ರು ಬಿ ಓಡಾಡುತ್ತಾರ, ಇಂಗ್ಲಿಷ್ ದವ್ರು ಬಿ ಓಡಾಡ್ತಾರ, ಉರ್ದುದವ್ರು ಬಿ ಓಡಾಡ್ತಾರ. ಸ್ಟೇ 90 ನೋಡಮ್ ಅವ್ರಿಗೆ ಸಫಲತೆ ಸಿಗ್ತದ ಏನ್ ಮಾಡ್ತಾರ ನೋಡ. ಮತ್ತೆ ರೈಟ್, ಸ್ಟೇ ತರಬಾರ್ದು ಮೇಡಮ್. ಸ್ಟೇ ತರಬಾರ್ದ್ರಿ. ಕೊಡ್ತಾರಿ ಮೇಡಮ್, ಹಂಗ ಹೆಂಗ್ ಕೊಡಲ್ರಿ? ಹ್ಯಾಂಗ್ ಕೊಡಲ್ರಿ? ನಾನೇ ಹೇಳಿಲ್ರಿ, ನಾ ಡಿಗ್ರಿ ಮಾಡ್ದಾಗ CBZ ಮಾಡ್ದಾಗ್ರಿ ನಾ ಪೂರ ಡಿಪ್ರೆಷನ್ ಹೋದಂಗ ಆಗಿತ್ರಿ ನನಗ್ರಿ. ಎಲ್ಲರೂ ಬರೋರು ಏನ್ ಮಾಡಿದಿ ಅಂದ್ರೆ CBZ ಮಾಡಿದಿ ಕರೆಲೇ ಅಂತೀರ ಅವ್ರಿ. ನನಗ್ ಪೂರ ಯಾಕ್ರಿ ಮಾಡ್ದ ಇದು ಹೋದಂಗ ಆಗಿತ್ರಿ ನನಗ್ರಿ. ಅದು ಆದ್ಬೇಕು. ಈಗ ನಮ್ಗೆ ನಾವ್ ಅವಾಗ ಹ್ಯಾಂಗ ಇದು ಮಾಡಿದ ನೋಡ್ರಿ, ಹಂಗ್ PCM ದವ್ರಿಗೆ ಈಗ ಆಲೋಚನೆ. ನಾ ಒಂದೇ ಕ್ವಶನ್ ಕೇಳ್ತೀನಿ, ಅವ್ರು ಅದು ಡಿಗ್ರಿ ಒಳಗೆ ಇಟ್ಟರ ಅದಕ್ಕೆ ಅದಕ್ಕೆ ಏನಾದ್ರು ಭವಿಷ್ಯ ಇದೆ ಅಂತ ಇರ್ಲಾರ್ದೆ ಮತ್ತೆ ಅವ್ರು ಹ್ಯಾಂಗ್ ಮಾಡ್ತಾರೆ? ಹಂಗಂದ್ರೆ ಕೊಡಲ್ಲ, ಅವಕಾಶ ಕೊಡೋದು ಮುಚ್ಚ ಹಾಕಿರೋದ್ರಿ. ಡಿಪಾರ್ಟ್ಮೆಂಟ್ ಮುಚ್ಚಿರೋದ್ರಿ, ಕಾಂಬಿನೇಷನ್ ಮುಚ್ಚಿರಿ, ಪೋಸ್ಟ್ ಕೊಡೋದು ಮುಚ್ಚಿರಿ ಸುಮ್ಮ. ಹೌದ್ರಿ, ಕೊಡ್ತಾರಿ. ಏನಿಲ್ರಿ, ನಿಮ್ದು ಆಶಾ ಭಾವನೆ ಇರ್ಬೇಕು. ಒಂದು ಪಾಸಿಟಿವ್ ಥಿಂಕಿಂಗ್ ಇರ್ಬೇಕ್ರಿ. ಪಾಸಿಟಿವ್ ವೇ ಆಫ್ ಲೈಫ್ ಇರ್ಬೇಕು. ಯಾವಾಗ ಬಿ ಪಾಸಿಟಿವ್ ಥಿಂಕ್ ಮಾಡಿ, ನೆಗೆಟಿವ್ ಥಿಂಕ್ ಮಾಡ್ಬಾರ್ದು. ನೆಗೆಟಿವ್ ಥಿಂಕ್ ಮಾಡ್ದೆ ತಿಳ್ಕೊರಿ, ಈ ಕ್ಷಣನೇ ಜೀವನ ಸಾಕು ಅನಿಸ್ತದೆ. ನೆಗೆಟಿವ್ ಥಿಂಕ್ ಮಾಡಿದೆ ಅಂದ್ರೆ ಈ ಕ್ಷಣನೇ ಅಷ್ಟು ನೆಗೆಟಿವ್ಸ್ ನಾವು ಎಲ್ಲರ ಜೀವನದಾಗ ಅಷ್ಟು ನೆಗೆಟಿವ್ಸ್. ಬಟ್ ಅದು ಬಿಟ್ಟು ಪಾಸಿಟಿವ್ ನೋಡ್ರಿ, ಏನಾದ್ರು ಒಂದು ಬೆಳಕು ಕಾಣಿಸ್ತಂದ್ರೆ ಹ್ಯಾಂಗ್ ಕಾಣಿಸ್ತ ಬಿಡ್ತ. ಇನ್ನೊಂದ್ ಜನ ಪ್ರಯತ್ನ ಬಿಡ್ರಿ. ನಾ ಇದೇ ಎಫರ್ಟ್ ನಿಮಗೆ ಅವಕಾಶ ಕೊಟ್ಟಿಲ್ಲ ನಾನು. ಅಲ್ಲಿ ಹಾಳಂದಾಗ ಒಬ್ರು ಸರ್ ಇದ್ರು, ಅವ್ರ ಏನ್ ಹೇಳ್ತಾರೆ ಗೊತ್ತದ್ರಿ? ಟೀಚರ್ ಆಗಲಾರ್ದ್ರಿ ಅಲ್ಲಿ ಸ್ಕೂಲ್ನಾಗ ಒಂದ್ 2-3 ನೌಕರಿ ಆಗಿತ್ರಿ, ಇಬ್ಬರಿಗಾಗಿತ್ತು. ಉಳ್ಕಿ ಟೀಚರ್ಸ್ ಎಲ್ಲ ಸ್ವಲ್ಪ ಸಂಘಟನೆಯವ್ರು ಇದ್ದು ನೌಕರಿ ಮಾಡ್ಕೊಂಡು ಹೋದ್ರು. ಉಳ್ಕಿದವ್ರಿಗೆ ಸ್ವಲ್ಪ ಇದು ಆತಿರ್ತಲ್ರಿ ಮನಸ್ಸಿನಾಗ.
ಅವ್ರ ಒಂದ್ ಮಾತು ಹೇಳಿದ್ರು, ಏನ್ ಹೇಳಿದ್ರು ಗೊತ್ತದ್ರಿ? GPS 2022 ಆಗಿತ್ತಲ್ರಿ, GPS ಅದು 6 to 8 ರೀ. ಅವ್ರ ಒಂದ್ ಮಾತು ಹೇಳಿರೋ ಎಲ್ಲರಿಗೂ ಟೀಚರ್ಸ್ ಏನ್ ಹೇಳಿ ಗೊತ್ತಾರೆ? 6 to 8 ಟೀಚರ್ಸ್ ಆಗಿಲ್ಲ ಅಂದ್ರೆ ನೀವು ದುಃಖ ಪಡ್ಬೇಡ್ರಿ. GPS ನಿಮ್ಗೆ HSTR ಆಗ್ಲಿಕ್ಕೆ ಅವಕಾಶ ಸಿಕ್ಕದ ಅಂತ ತಿಳ್ಕೊರಿ ಅಂತ ಹೇಳ್ತಿರೋ. ಹೈಸ್ಕೂಲ್ ಅವಕಾಶ ಸಿಗ್ತದೆ ನಿಮಗೆ. ಹೈಸ್ಕೂಲ್ ಆರ್ ನೀವು ಸಣ್ಣ ನಿಮ್ಗೆ ನೀವು ಯಾಕೆ ಇಷ್ಟೇ ಇಟ್ಟೇ ಇರ್ತೀನಿ 6-7 ಗಂಟೆ ಸಾಕು. ಹಾ ರೀ, ಹಾ ದೊಡ್ಡ ತೋರಿ. ಈಗ ಪ್ರಿನ್ಸಿಪಲ್ ಬಿಡವ ರೀ, ಡೈರೆಕ್ಟ್ ಪ್ರಿನ್ಸಿಪಲ್ ಪೋಸ್ಟ್ ಬಿಡವ ನೋಡ್ರಿ. ಪ್ರಿನ್ಸಿಪಲ್ ಪೋಸ್ಟ್ ಪ್ರಿನ್ಸಿಪಲ್ ಆಗ್ರಿ ಡೈರೆಕ್ಟ್ ರೀ. ಅದು ನೀವೇನ್ ಮಾಡ್ತೀರಿ ಗೊತ್ತ? ನಿಮ್ಗೆ ಏನ್ ಮಾಡ್ತೀರಿ? ಸೀಮಿತ ಮಾಡ್ಕೊಂಡ್ಬಿಡ್ತೀರಿ. ನಾ ಇಟ್ಟೆ ಸಾಕು, ನಾ ಬಾವಿ ಕಪ್ಪಿ ಆಗ್ಬೇಕು. ಬಾವಿ ಕಪ್ಪಿ ಆಗ್ಬೇಡ್ತೀವಿ. ಸಮುದ್ರ ಕಪ್ಪಿ, ಸಮುದ್ರ ಬಹಳ ದೊಡ್ಡದು. ಸಮುದ್ರ ಒಂದ್ ಸಾಗರ್ ಹೋಗ್ಬೋದು. GPS ರಿಟರ್ನ್ ಇರೋದೈತೆ, ಕ್ವಾಲಿಟಿ ಟೀಚರ್ ಸಿಗ್ತಾರೆ. ಇವೆಲ್ಲ ಹಂತ ಬರ್ತಾವ ಒಳಗೆ. ಆಯ್ತು, ಲಾಸ್ಟ್ ಆರ್ಥಿಕ ಪ್ರಾಮುಖ್ಯತೆ. ಒಟ್ಟು ಓದ್ರಿ, ಚಂದ ಓದ್ರಿ. ನಿಮ್ ಕೆಲ್ಸ ನೀವು ಮಾಡ್ರಿ, ಪ್ರಯತ್ನ ಪಡ್ರಿ. ಫಲ ಬಿಡೋ ಸೆಕೆಂಡ್ರಿ. ಫಲಾಪೇಕ್ಷೆ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ತಿಳ್ಕೊರಿ, ಲಾಸ್ಟಿಗೆ ಫಲ ಸಿಗ್ಲಂದ್ರೆ ಮನ್ಸಿಗೆ ನೋವು ಆಗ್ತದೆ. ಫಲಾಪೇಕ್ಷೆ ಇಟ್ಕೋಬೇಡ್ರಿ. ನಂಗೆ ಸಿಗ್ತದೆ ಅಂತ ಇಟ್ಕೊಂಡ್ ಮಾಡ್ಬೇಡ್ರಿ. ನಾನು ಪ್ರಯತ್ನ ಮಾಡ್ತೀನಿ, ಸಿಗದ್ ಸೆಕೆಂಡ್ರಿ ಅಂತ ಅನ್ಕೊಂಡು ನೀವು ಪ್ರಯತ್ನ ಅದು ಮತ್ತೆ ಪ್ರಯತ್ನ 100% ಶ್ರಮ ಹಾಕ್ಬೇಕ್ರಿ. ಸೆಕೆಂಡ್ರಿ ಓಕೆ. ಇಲ್ಲ ಆಗೇಬೇಕು ಅಲ್ಲಂದ್ರೆ ಹಿಂಗ ಅಂತ ಅನ್ಕೋ ಕೂತಿರ್ತಾರೆ. ಲಾಸ್ಟಿಗೆ ನಿರಾಶೆ ಆಯ್ತಂದ್ರ ಭಾಳ ಇದು ಆಗ್ತದೆ. ಜಸ್ಟ್ ಪ್ರಯತ್ನ ಪಡ್ರಿ. ನೆಕ್ಸ್ಟ್ ಆರ್ಥಿಕ ಪ್ರಾಮುಖ್ಯತೆ. ಈ ಆವೃತ ಬೀಜ ಸಸ್ಯಗಳಿಂದ ಏನಾದ್ರು ಆರ್ಥಿಕ ಪ್ರಾಮುಖ್ಯತೆ ಅದ ರೀ? ಏನಾದ್ರು ಯೂಸ್ ಅದ ರೀ? ಎಸ್, ವಿ ಆರ್ ಸೋ ಮಚ್ ಡಿಪೆಂಡೆಂಟ್ ಆನ್ ದೀಸ್ ಆಂಜಿಯೋಸ್ಪರ್ಮ್ಸ್. ಓಕೆ, ವೇಟ್ ಮಾಡ್ಕೊಂಡು ಬರ್ತೀನಿ. ಕ್ಲಾಸ್ ಕೊಡ್ತೀರೇನ್ರಿ? ಕೊಡ್ತೀರ ಕೊಡ್ರಿ. ಏನ್ರಿ ಮೇಡಮ್? ಕೊಡ್ರಿ ಮೇಡಮ್, ಬರ್ತೀನಿ. ಹಾ, ಆವೃತ ಬೀಜ ಸಸ್ಯಗಳಿಂದ ಹಲವಾರು ಉಪಯೋಗಗಳು. ನಾವು ಪೂರ್ತಿ ನಮ್ದು ದೈನಂದಿನ ಜೀವನ ಅದಲ್ರಿ, ಎಲ್ಲಾ ರೀತಿ ಆವೃತ ಬೀಜ ಸಸ್ಯಗಳ ಮೇಲೆ ಅವಲಂಬಿತ ಆಗಿದೆ. ಎಲ್ಲಾ ರೀತಿಯಿಂದ ಆವೃತ ಬೀಜ ಸಸ್ಯಗಳು ಇರ್ಲಾರ್ದೆ ನಮ್ ಜೀವನ ಉಪಯೋಗ ಇಮ್ಯಾಜಿನ್ ಮಾಡ್ಕೋಕ್ ಬಿ ಆಗಲ್ಲ, ಊಹಿಸಕ್ ಬಿ ಆಗಲ್ಲ. ಓಕೆ, ಅದ್ರಾಗ ಒಂದಿಷ್ಟು ಕ್ಯಾಟಗರೀಸ್ ಹೇಳ್ತೀನಿ. ಬಹಳಷ್ಟು ಕ್ಯಾಟಗರಿ ಅವ. ತರಕಾರಿ ಸಸ್ಯಗಳು, ವೆಜಿಟೇಬಲ್ಸ್ ಅಂತ ಹೇಳ್ತೇನೆ. ವೆಜಿಟೇಬಲ್ಸ್, ತರಕಾರಿ ಸಸ್ಯಗಳು ಅವಲ್ರಿ. ಅವೆಲ್ಲ ತರಕಾರಿ ಸಸ್ಯಗಳು ಎಲ್ಲಿಂದ ಬರ್ತಾವ ಅಂದ್ರ ಆವೃತ ಬೀಜ ಸಸ್ಯಗಳು. ಸೌತೆಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಬದ್ನಿಕಾಯಿ ಇರ್ಬೋದು, ಗಜ್ರಿ ಅದು ಅದ್ರೊಳಗೆ ನಾವು ಮಾಡಿಫೈಡ್ ರೂಟ್ ತಗೋತಿರೋದು. ಮಾಡಿಫೈಡ್ ಒಟ್ಟು ಎಲ್ಲ ಬರ್ತಾ ಇರೋದು ತರ. ಅದನ್ನ ಜಾಸ್ತಿ ಫ್ಲವರ್, ಫ್ರೂಟ್, ಸೀಡ್ ಬಗ್ಗೆ ಮಾತಾಡೋದು. ಓಕೆ, ಈಗ ನೆಕ್ಸ್ಟ್ ತರಕಾರಿ. ಮತ್ತ ಅದ್ರೊಳಗೆ ಎಲ್ಲ ತರಕಾರಿಗಳು ನೆನಪು. ಟೊಮೆಟೊ ಇರ್ಬೋದು, ಟೊಮೆಟೊ, ಮೆಣಸಿಕಾಯಿ ಅದು ಮತ್ತೆ ಮಸಾಲಾದಗಳು ಹೇಳ್ತಾರೆ. ಮೆಣಸಿಕಾಯಿ ಮತ್ತೆ ಸೆಪರೇಟ್ ಬರ್ತದೆ, ಮಸಾಲಾ ಪದಾರ್ಥಗಳು ಬರ್ತವೆ, ಅದ್ರಾಗ ಹೇಳ್ತಾರೆ. ಇವೆಲ್ಲ ತರಕಾರಿಗಳು ಎದ್ರಿಂದ ಬರ್ತಾವ್ರಿ? ಆವೃತ ಬೀಜ ಸಸ್ಯಗಳು ಬರ್ತವೆ. ವೆಜಿಟೇಬಲ್ಸ್, ಓಕೆ, ಆಲ್ ದಿ ವೆಜಿಟೇಬಲ್ಸ್ ಅವೆಲ್ಲ ಬರೀರಿ. ನೆಕ್ಸ್ಟ್ ಹಣ್ಣುಗಳು ಎಲ್ಲಾ ಹಣ್ಣು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬರ, ಅವೇನಿರ್ತಾವಲ್ರಿ ಎಲ್ಲಾ ಹಣ್ಣುಗಳು. ಫ್ರೂಟ್ ಪ್ಲಾಂಟ್ಸ್ ಅವೆಲ್ಲ ಹಣ್ಣುಗಳು. ಓಕೆ, ಅದು ನಾನು ನೋಟ್ಸ್ ಹಾಕಿದವಲ್ರಿ ಬುಕ್ನಾಗ್ರಿ. ಆ ನೋಟ್ಸ್ ಒಳಗೆ ಎಲ್ಲಾ ಬರ್ದಿನಿ ನೋಡಿ, ಹೆಸರುಗಳು ಬರ್ದಿನ್ರಿ. ನಾ ಜಸ್ಟ್ ಕ್ಯಾಟಗರಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಫ್ರೂಟ್ ಪ್ಲಾಂಟ್ಸ್, ಸಾಂಬಾರು ಸಸ್ಯಗಳು ಅಂತ ಹೇಳ್ತಾರೆ. ಸಾಂಬಾರು ಸಸ್ಯಗಳು, ಸ್ಪೈಸಸ್ ಅಂತ ಹೇಳ್ತೇವೆ ನೋಡ್ರಿ. ಸ್ಪೈಸಸ್ ಯಾವ ಬರ್ತಾವ್ರಿ? ಸ್ಪೈಸಸ್ ಸಾಂಬಾರು ಪದಾರ್ಥ ಕರಿಮೆಣಸು, ಬ್ಲಾಕ್ ಪೆಪ್ಪರ್ ಅಂತ ಹೇಳ್ತೇವೆ ನೋಡ್ರಿ. ಕ್ಲೋವ್ ಅಂದ್ರ ಲವಂಗ, ಕ್ಲೋವ್. ಮತ್ರಿ ದಾಲ್ಚಿನಿ ರೀ, ಖಟಗಿರಿ, ಬಾರ್ಕ್. ಹಾ ರೈಟ್. ಮತ್ರಿ ಮತ್ತ ಏಲಕ್ಕಿಗೆ ಏನ್ ಕೈತಾರ ಇಂಗ್ಲಿಷ್ನಾಗ್ರಿ? ಸಿನ್ನಮಮ್, ಕಾರ್ಡಮಮ್ ರೀ. ಓಕೆ, ನೆಕ್ಸ್ಟ್ ಮೆಂತ್ಯ ರೀ. ಮೆಂತ್ಯ ಇರ್ತಲ್ರಿ, ಮೆಂತ್ಯ ಏನ್ ಕೈತಾರ ಇಂಗ್ಲಿಷ್ನಾಗ? ಫೆನುಗ್ರೀಕ್ ಅಂತ ಕೈತಾರೆ. ಏನ್ ಕೈತಾರ್ರಿ? ಫೆನುಗ್ರೀಕ್ ಅಂತ ಕೈತಾರೆ. ಓಕೆ, ಮತ್ರಿ ಕೊರಿಯಾಂಡರ್, ಕೊತ್ತಂಬರಿ, ಕೊರಿಯಾಂಡರ್. ಓಕೆ, ಮತ್ತ ಅದಕ್ ಬಿಟ್ರಿ ಮತ್ತೆ ಹೇಳ್ಬೋದ್ರಿ ಅವ್ರಿ?
ಲೈಕ್ ದಿಸ್ ಇವೆಲ್ಲ ಏನ್ರಿ ಸ್ಪೈಸಸ್ ಸಾಂಬಾರ್ ಸಸ್ಯಗಳು. ನೆಕ್ಸ್ಟ್ ಅದು ಆಗ್ಬೇಕ್ರಿ ನಾರು ಸಸ್ಯಗಳು, ಫೈಬರ್ ಪ್ಲಾಂಟ್ಸ್ ಯಾವ್ರಿ? ಜೂಟ್ ಅಂತ ಹೇಳ್ತಾರೆ ನೋಡಿ, ಸೆಣಬ್ರಿ, ಜೂಟ್ ಜೂಟ್, ಹತ್ತಿ ಬರ್ತದೆ, ಹತ್ತಿ ಬರ್ತದೆ. ಹ ಹ ಹತ್ತಿ, ಸೆಣಬು, ಜೂಟ್ ಅಂತ ಹೇಳ್ತಾರೆ ನೋಡಿ. ಮತ್ತೆ ಇದು ಇನ್ನೊಂದು ಬರ್ತದೆ ನೋಡ್ರಿ, ಯಾವ್ದು ರೀ ಇದು ಪುಂಡಿ ಇದು ಬರ್ತಾನೆ ನೋಡ್ರಿ, ಹೆಂಪ್ ಹೆಂಪ್ ಅಂತ ಹೇಳ್ತಾರೆ, ಹೆಂಪ್ 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 ಹಿಂದೆ ಸಿಕ್ಕಿತ್ತೇನ್ರಿ ನಮಗೆ ಹೆಂಪ್ ಅಂದ್ರೆ? ಹೆಂಪ್ ಸಿಕ್ಕಿತ್ರಿ ನಮಗೆ ಹಿಂದೆ ಈ ಪಾಠ ಹೇಳಿದಾಗ ಎಲ್ರಿ ಹೆಂಪ್ ಬಂದಿತ್ತಲ್ರಿ? ಸಸ್ಯಗಳಲ್ಲಿ ಅತಿ ಉದ್ದವಾದ ಜೀವಕೋಶದ ಬಂದಿತ್ತು ಅದು. ಹೆಂಪ್ ಸಸ್ಯದ ಯಾವ್ದು ಹೇಳಿದ್ರಿ? ಸ್ಲೇರೆಂಕಮ ಹೇಳಿದ್ರು ನೋಡ್ರಿ, ಸ್ಲೇರೆಂಕಮ ಅತಿ ಉದ್ದವಾದ ಜೀವಕೋಶ ಇರ್ತದೆ ಹೆಂಪ್ ಸಸ್ಯದ. ಓಕೆ ಏನ್ರಿ ಹೇಳ್ರಿ ಏನ್ರಿ? ರೈಟ್. ನಾರು ಮತ್ತ ಪಾನೀಯ, ಪಾನೀಯವೇ ಬರ್ಕೋರಿ. ಕಾಫಿ ಟೀ ಇರ್ತಾವಲ್ರಿ, ಪಾನೀಯ. ಓಕೆ ಬಹಳಷ್ಟು ಅವ್ರ ಕ್ಯಾಟಗರೀಸ್. ನೆಕ್ಸ್ಟ್ ಇನ್ನೊಂದು ಬರ್ಕೋರಿ, ಔಷಧೀಯ ಸಸ್ಯಗಳು ಬರ್ಕೋರಿ. ಔಷಧೀಯ ಸಸ್ಯಗಳು, ಮೆಡಿಸಿನಲ್ ಪ್ಲಾಂಟ್ಸ್. ಇವು ಪಾನೀಯ ಪ್ಲಾಂಟ್ಸ್ ಅಂದ್ರೆ ಬೆವರೇಜಸ್. ಕಾಫಿ ಟೀ ಇರ್ತಾವಲ್ರಿ, ಕಾಫಿ ಟೀ, ಓಕೆ ಅವು ಪ್ಲಾಂಟ್ಸ್. ಔಷಧೀಯ ಸಸ್ಯಗಳು ಬರ್ತಾವ ನೋಡ್ರಿ, ಯಾವ ಬರ್ತಾವ್ರಿ? ತುಳಸಿ ಅದ ನೋಡಿ, ತುಳಸಿ ರೀ, ಅಲೋವೆರಾ, ಅಲೋವೆರಾ ರೀ, ಹೂ ಬರ್ತದ್ರಿ. ನೋ ಯಾವ್ದ್ರಿ? ನೀಮ್ ನೀಮ್ ಕುಮಾರಿ ಕಸ್ತೂರಿ, ಅದು ಕುಮಾರಿ ಕಸ್ತೂರಿ ಅಂತಾರ, ಅದು ಕುಮಾರಿ ಕಸ್ತೂರಿ ಅಂತಾರ್ರಿ, ಕುಮಾರಿ ಗಿಡ ಅಂತ ಏನೋ ಬರುತ್ತೆ. ರೈಟ್, ಇಷ್ಟೆಲ್ಲ ಔಷಧೀಯ ಸಸ್ಯಗಳು. ಓಕೆ ಇಷ್ಟೆಲ್ಲ ನೆನ್ಪಿಟ್ಗಳು. ಅವು ಮೊದ್ಲೇ ಮತ್ತದು ಕುಮಾರಿ ಕಸ್ತೂರಿ ಅಂದ್ರೆ ಮತ್ ಪೂರ ಇದು ಆಗ್ತಾರ ಯಾರು ಕುಮಾರ್ ಲೋಡ್ ಸರ ರೀ, ಲೋಡ್ ಸರ ಆಗ್ತಾರ ನೋಡಿ. ಅದೇ ಕುಮಾರಿ ಕಸ್ತೂರಿ ಗೊತ್ತಿಲ್ಲ ನಂಗೆ. ಒಂದೇ ರೀ ಅದ. ಹಾ ರೀ, ರೈಟ್. ಫ್ಲವರ್ಸ್, ಬರ್ಕೋ, ಮೇನ್ ಫ್ಲವರ್ಸ್ ಅದಲ್ಲ. ಓಕೆ ರೈಟ್. ಬೈ ದಿಸ್ ವಿ ಹಾವ್ ಕಂಪ್ಲೀಟೆಡ್ ದಿ ಪ್ಲಾಂಟ್ ಕಿಂಗ್ಡಮ್. ಓಕೆ ಸಸ್ಯ ಸಾಮ್ರಾಜ್ಯ ಇಲ್ಲಿಗೆ ಮುಕ್ತಾಯ ಆಯ್ತು. ಇದ್ರಾಗ ಭಾಳ ಬರ್ತಾವ್ರ, ಬರ್ಸೋದ್ ನಾ ಭಾಳ ಬರೀ ಸೆಕ್ಷನ್ ಮಾಡ್ಕೊಂಡು ನೋಟ್ಸ್ ಬರ್ದಿನಿ ಓಕೆ, ಅವೆಲ್ಲ ಎದುರು ಉದಾಹರಣೆಗಳು ಬರ್ಕೋರು. ಓಕೆ ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋರಿ, ಪ್ರಾಣಿ ಸಾಮ್ರಾಜ್ಯ, ಕಿಂಗ್ಡಮ್ ಎನಿಮಲಿಯಾ, ಪ್ರಾಣಿ ಸಾಮ್ರಾಜ್ಯ. ಕೆಲವು ಪ್ರಾಣಿಗಳು ಸಣ್ಣ ಕಣ್ಣಲ್ಲಿ ಕಂಡು ಬರ್ತವೆ, ಅದು ಡೈಜೆಸ್ಟಿವ್ ಸಿಸ್ಟಮ್ ಮ್ಯಾಗ್ ಇರ್ತವ್ರು. ರೀ, ಈ ಕೆಲವೊಂದು ಜೀವಿಗಳು ಇರ್ತಾವ್ರು, ಅವು ಇದು ಇರ್ತಾವ ನೋಡ್ರಿ, ಅವ್ರಿ ಜಲಚರ ಪ್ರಾಣಿಗಳು ಇರ್ತಾವ, ದೊಡ್ಡ ಗಾತ್ರದಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳು ಇರ್ತಾವ್ರಿ, ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಮ್ಯಾಗ್ ಇರ್ತಾವ್ರು. ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಮ್ಯಾಗ್ ಅಂದ್ರೆ ಅದೇ ಸಣ್ಣ ಕಳ್ಳು, ನೀವು ಹೇಳ್ದಂಗ ಸಣ್ಣ ಕಳ್ಳು. ಯಾವ್ದ್ರಿ? ಈ ಕಲ್ಲುಗಳು ಇರ್ತಾವಲ್ರಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಇರ್ತಾವ್ರಿ, ಯಾವ ಸತ್ತು ಪ್ರಾಣಿಗಳೆಲ್ಲ ಹಿಂಗೆಲ್ಲ ತುಂಬ್ಕೊಂಡು ನಿಂತಿರ್ತಾವ, ಅದ್ರ ಮ್ಯಾಗ ಬೆಳಿತಾವ್ರಿ. ಮತ್ತೆ ಒಳಗ್ ಜೀವ ದೇಹದ ಒಳಭಾಗದಲ್ಲಿ ಇರ್ತಾವ್ರಿ. ಯಾವ್ದು ಬೇರೆ ಜೀವಿ ಇರ್ತದೆ ತಿಳ್ಕೊರ, ಜೀವಿದ ಮೇಲ್ಭಾಗದಲ್ಲಿ ಇರ್ತಾವ, ಶೆಲ್ಗಳು ಇರ್ತಾವಲ್ರಿ. ಯಾವ್ದಾದ್ರು ಪ್ರಾಣಿ ಇರ್ತಾವ ಶೆಲ್ ಅದ ತಿಳ್ಕೊರಿ, ಅದು ಶೆಲ್ ಅಂತ ಹೇಳ್ತೇವೆ ನೋಡ್ರಿ. ಈಗ ಬಸವನ ಹುಳೋದಂತ ತಿಳ್ಕೊದ್ರ ಮ್ಯಾಗಿನ ಶೆಲ್ ಇರ್ತದಲ್ರಿ, ಆ ಶೆಲ್ ಮ್ಯಾಗ ಬಿ ಇರ್ತಾವ, ಶಂಕ ಇರ್ತಲ್ರಿ ಅದ್ರ ಮ್ಯಾಗ ಇರ್ತಾವ್ರಿ. ಅದ್ರ ದೇಹದ ಒಳಭಾಗದಲ್ಲಿ ಇರ್ತಕ್ಕಂಥ ಜೀರ್ಣಾಂಗ ವ್ಯೂಹದ ಮೇಲ್ಭಾಗದಲ್ಲಿ ಕಂಡು ಬರ್ತವೆ. ಮೈಕ್ರೋಸ್ಕೋಪಿಕ್ ಇರ್ತಾವ್ರಿ, ಅವು ಭಾಳ ಸಣ್ಣ ಇರ್ತಾವ. ರೀ ಫ್ರಶೂಲ್ ಹೇಳಿನಲ್ರಿ, ಫ್ರಶೂಲ್ ಇಲ್ಲಿ ಗಾಜಿನ ಒಂದು ರೂಪ ಅಂದ್ರೆ ಏನ್ರಿ? ಅದು ಸಿಲಿಕಾ ಸೀಕ್ರೆಟ್ ಮಾಡಿರ್ತದೆ. ಸಿಲಿಕಾ ಸಿಲಿಕಾ ಈಗ ನಾವು ಗಾಜ್ ಮಾಡ್ತೇವಲ್ರಿ, ಗಾಜ್ ಅದು ಬಿ ಸಿಲಿಕಾದಿಂದ ಮಾಡಲ್ಪಟ್ಟಿರ್ತದೆ. ಅದು ಏನ್ ಸ್ರವಿಕೆ ಮಾಡ್ತಾವ, ಅದ್ರ ಕೋಶ ಬಿತ್ತಿರಿ. ಇದೊಂದು ಕೋಶ ಅಂತ ತಿಳ್ಕೊರಿ, ಕೋಶದ ಮ್ಯಾಗ ಕೋಶ ಬಿತ್ತಿ ಇರ್ತದ್ರಿ. ಅದು ಏನ್ ಸೀಕ್ರೆಟ್ ಮಾಡಿರ್ತಂದ್ರ ಸಿಲಿಕಾ ಸೀಕ್ರೆಟ್ ಮಾಡಿರ್ತಾರೆ. ಆ ಸಿಲಿಕಾದಿಂದ ಅದು ಕೋಶ ಬಿತ್ತಿ ಆಗ್ತದ್ರಿ. ಅದು ಸಿಲಿಕಾದಿಂದ ಆಗಿರ್ತದ, ಗಾಜಿನಂತೆ ಫಳಫಳ ಇರ್ತದೆ ಅಂತ ಹೇಳ್ತಾರೆ. ಫ್ರಶೂಲ್ ಅಂತ ಹೇಳಿದ್ರಿ ನೋಡ್ರಿ, ಫ್ರಶೂಲ್ ರೀ, ಅದೇ ಹೇಳೇನ್ರಿ, ಅದು ಕೋಶ ಬಿತ್ತಿ ಅದಲ್ರಿ, ಅದು ಪೂರ್ತಿ ಎಲ್ಲ ಹೊರಗಿನ ರಚನೆ ರೀ.
ಅದು ಪೂರ್ತಿ ಫ್ರೆಶೂಲ್ ಅಂತ ಹೇಳ್ತಾರೆ ಅದು. ಬರ್ಸಿ ನೋಡ್ರಿ ನಾನು. ಹಾ, ಫ್ರೆಶೂಲ್ ಅಂತ ಹೇಳ್ತಾರೆ. ಹಾ, ಗಾಜಿನಂತ ಒಂದು ರೂಪ ಅಂದ್ರೆ ಏನ್ರಿ, ಇದು ಬಿ ಸಿಲಿಕಾನ್ದೇ ಮಾಡಲ್ಪಟ್ಟಿರ್ತದೆ. ಅದು ಸಿಲಿಕಾ ಸ್ರವಿಸಿರ್ತದೆ, ಆ ಸಿಲಿಕಾ ಹಾರ್ಡ್ ಆಗಿರ್ತದೆ. ಹಾರ್ಡ್ ಆಗಿರ್ತದ್ರಿ, ಸ್ರವಿಕೆ ಆದ್ ಬೀಳ್ತಾರೆ. ಅದು ಕೋಶ ಬಿತ್ತಿ ಅದು ಪೂರ್ತಿ ಅದರಂತೆ ಆವೃತ ಆಗಿರ್ತದೆ. ಅದು ಅದಕ್ಕೆ ಫಳ 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 ಹೊಳಿತಿರ್ತದೆ. ಅದು ರಚನೆ ಪೂರ್ತಿ ಅದು ಅಷ್ಟು ಸೇರ್ ಕೈತಾರ್ರಿ ಫ್ರೆಶೂಲ್ ಅಂತ ಕೈತಾರೆ.